ಮಾಡುವಂಥವರಾಗಿದ್ದೇವೆ. ವಿಚಿತ್ರದ ಬದುಕು ಏನು ಅಂತಂದರೆ, ಮಹಾತ್ಮರ ಬದುಕು ಬಹಳ ಲೀಲಾಜಾಲವಾಗಿರ್ತಕ್ಕಂಥ ಬದುಕು. ಅವರ ನಡೆ ನುಡಿ ಯಾರಿಗೂ ಸಹಿತ ತಿಳಿಲಾರದಂಥ ಅದ್ಭುತವಾಗಿರ್ತಕ್ಕಂಥ ಬದುಕು ಮಹಾತ್ಮರ ಬದುಕು. ಮಡಿವಾಳಪ್ಪನವರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗ್ತಿತ್ತು. ತ್ರಿಕಾಲ ಜ್ಞಾನಿಗಳವರು ನಿನ್ನೆಯ ದಿವಸ ಶಟ್ರ ಮನೆಯೊಳಗೆ ಬಂದಿರುವಂಥ ಎಲ್ಲ ಜಂಗಮರ ಲಿಂಗವನ್ನು ತಮ್ಮ ಹತ್ರ ಇಟ್ಟುಕೊಂಡು ಕೊಟ್ಟರು ಅನ್ನುವುದಕ್ಕೆ ಪುರಾಣ ಮಹಾಮಂಗಲಗೊಂಡಿತ್ತು. ಮುರುಗೋಡದೊಳಗೆ ದೇಶಪಾಂಡೆಯವರ ಮನೆತನ ಅಂಥೇಳಿ ಬ್ರಾಹ್ಮಣರ ಮನೆತನ ಇತ್ತು. ಅವರು ಬಹಳ ಅಗರ್ಭ ಶ್ರೀಮಂತರಾಗಿದ್ದರು. ಭಗವಂತ ಏನನ್ನೂ ಕೊರತೆ ಮಾಡಿದ್ದಿಲ್ಲ ಅವರಿಗೆ. ಆದರೆ ಅವ್ರ ಮನೆಯೊಳಗೆ ಒಂದು ಸಮಸ್ಯೆ ಇತ್ತು. ಈ ಜಗತ್ತಿನೊಳಗೆ ಎಲ್ಲರಿಗೂ ಒಂದು ಥರದ ಸಮಸ್ಯೆಗಳೊಳಗೆ ನಾವೆಲ್ಲರೂ ಬಳಲಾಕತ್ತೀವಿ. ಈ ಜಗತ್ತಿನೊಳಗೆ ಅದ್ಭುತವಾಗಿರ್ತಕ್ಕಂಥ ಶ್ರೀಮಂತನೂ ಸಮಸ್ಯೆಯೊಳಗದಾನ, ಅವತ್ತ ದುಡಿದು ಅವತ್ತ ಊಟ ಮಾಡುವಂಥ ಬಡವನೂ ಸಮಸ್ಯೆಯೊಳಗದಾನ. 2-3 ದಿನದ ಹಿಂದೆ ಬೆಂಗಳೂರೊಳಗೆ ಒಂದು ಘಟನೆ ಆಯಿತು. ಕಾನ್ಫಿಡೆಂಟ್ ಗ್ರೂಪ್ ಅಂತೇಳಿ ದೊಡ್ಡ ಸಂಸ್ಥೆ ಅದು. ಆ ಸಂಸ್ಥೆಯ ಮಾಲಕ CJ ರಾಯ್ ಅಂಥೇಳಿ IT ಕಂಪನಿ ಅಧಿಕಾರಿಗಳು ವಿಚಾರಣೆಗೆ ಬಂದಂಥ ಸಂದರ್ಭದೊಳಗೆ ತನ್ನ ರಿವಾಲ್ವರನ್ನು ತಗೊಂಡು ತಾನೇ ಪ್ರಾಣ ಬಿಟ್ಟುಕೊಂಡ. 2 ದಿನದಿಂದ ಆಗಿರ್ತಕ್ಕಂಥದ್ದು ಇದು. ಸುಮ್ಮನೆ ವಿಚಾರ ಹೇಳ್ತೇನೆ ನಿಮಗೆ. ಆ ಮನುಷ್ಯನ ಬಳಿ ಎಷ್ಟು ಕೋಟಿ ಕಾರ್ ಇತ್ತು ಅಂತಂದ್ರೆ ಹೆಚ್ಚು ಕಡಿಮೆ 60 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಕಾರ್ಗಳಿದ್ದು. ತಗೊಂಡು ಏನು ಮಾಡೋದು? 60 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಕಾರ್ಗಳಿದ್ದು. ಮನುಷ್ಯಾಗ ಮಾನಸಿಕವಾಗಿ ನೆಮ್ಮದಿನೇ ಇಲ್ಲ ಅಂದ ಬಳಿಕ ಯಾವ ರೊಕ್ಕ ತಗೊಂಡು ಏನು ಮಾಡೋದು, ಯಾವ ಬಂಗಾರ ತಗೊಂಡು ಏನು ಮಾಡೋದು, ಯಾವ ಅಂತಸ್ತಿನ ಮನೆಯನ್ನು ತಗೊಂಡು ಮಾಡೋದೇನು? ಮನಿ, ಹಣ, ಬಂಗಾರ ಮನುಷ್ಯನ ನೆಮ್ಮದಿಯನ್ನು ಕೊಡಕ್ಕೆ ಸಾಧ್ಯ ಇಲ್ಲ. 1 ಲಕ್ಷ ರೂಪಾಯಿ ಕೊಟ್ಟು ಬೆಡ್ ತಗೊಳ್ಬಹುದು, ನಿದ್ರೆಯನ್ನು ಖರೀದಿ ಮಾಡಕ್ಕೆ ಆಗಂಗಿಲ್ಲ. ಚಲೋ 5 ಸ್ಟಾರ್ ಹೋಟೆಲ್ನಾಗ ಹೋಗಿ 10,000 ರೂಪಾಯಿ ಕಿಮ್ಮತ್ತಿನ ಊಟ ತಗೋಬಹುದು. ಹಸಿವು ಬರಲಿಲ್ಲ ಅಂದ್ರೆ ತಗೊಂಡು ಮಾಡೋದೇನು? ಹಸಿವೇ ಆಗಲಿಲ್ಲ ಅಂದ್ರೆ ಊಟ ತಗೊಂಡು ಮಾಡೋದೇನು? ಅವರು ಬಹಳ ಅಗರ್ಭ ಶ್ರೀಮಂತರಿದ್ರು. ದೇವರು ಏನನ್ನೂ ಕೊರತೆ ಮಾಡಿದ್ದಿಲ್ಲ. ಅವ್ರ ಮನೆಯೊಳಗೆ ಒಂದು ಸಮಸ್ಯೆ ಕಾಡ್ತಿತ್ತು. ಅವ್ರ ಮನೆಯೊಳಗ ಒಂದು ಕೋಣಿತ್ತು. ಆ ಕೋಣಿಯೊಳಗ ಯಾವುದೋ ಒಂದು ಕೆಟ್ಟ ಶಕ್ತಿ ವಾಸ ಮಾಡಿತ್ತು. ಒಟ್ಟಾರೆಯಾಗಿ ಆ ಮನೆಯವರಿಗೆ ಒಂದು ತರನಾಗಿ ಕಾಡಕ್ಕೆ ಚಾಲು ಮಾಡ್ತು. ಹೆಂಗ ಕಾಡ್ತು ಅಂದ್ರೆ ಅವರಿಗೆ ಆ ಮನೆಯಾಗಿನವರು ಆ ಕೋಣಿ ಮುಂದೆ ಹಾದು ಬಂದ್ರನ್ನ ಸಾಕು, ಮಕ್ಕೊಂಡ್ಬಿಡ್ಬೇಕು ಆರಾಮಿಲ್ಲಾರ್ದು. ಇಲ್ಲ ಕೋಣಿ ಬಾಗಿಲ ಮುಟ್ಟಿದ್ರೆ ಸಾಕು, ಆರಾಮ್ ತಪ್ಪಿ ಮಕ್ಕೊಂಡ್ಬಿಡ್ಬೇಕು. ಚಲೋ ದೇವ್ರು ಹೇಳೋರನ್ನ ಕರೆಸಿದ್ರು, ಚೀಟಿ ಕಟ್ಟವ್ರನ್ನ ಕರೆಸಿದ್ರು, ಮಾಟ ಮಂತ್ರ ಮಾಡೋರನ್ನ ಕರೆಸಿದ್ರು, ಚಲೋ ಯೋಗಿಗಳನ್ನ ಕರೆಸಿದ್ರು. ಯಾರಿಗೂ ಹಣಿಲಿಲ್ಲ. ಅದು ಯಾರಿಗೂ ಹಣಿಲಿಲ್ಲ. ಅವ್ರು ಏನು ಮಾಡಿದ್ರು, ಹೆಂಗಾರ ಮಾಡಬೇಕು ಅಂತ ತಿಳ್ಕೊಂಡು ಪ್ರತಿ ವರ್ಷನೂ ಸಹಿತ 2 ದಿನ ಚಲೋ ಮಹಾತ್ಮರನ್ನು ಹುಡುಕಿ ಮನೆಗೆ ಕರ್ಕೊಂಡು ಬಂದು ಆ ಕೋಣಿಯೊಳಗಿದ್ರ ಮಹಾತ್ಮರ ಪಾದ ಬಿದ್ದರೆ ಹೋಗುತ್ತೇನಂತ ತಿಳ್ಕೊಂಡು ಹಂಗೂ ಮಾಡಿದ್ರು. ಆ ಮನೆಗೆ ಬಂದ ಮಹಾತ್ಮರೆಲ್ಲ ಆ ಕೋಣ್ಯಾಗ ಮಕ್ಕೊಂಡವರು ಅರ್ಧ ರಾತ್ರಿಯೊಳಗೆ ಎದ್ದು ಓಡಿ ಹೋಗಿದ್ರೆ ವಿನಃ ಆ ಮನೆಯಾಗಿನ ಕೆಟ್ಟ ಶಕ್ತಿ ಮಾತ್ರ ಮನೆ ಬಿಟ್ಟು ಹೋಗಿದ್ದಿಲ್ಲ. ಮುರುಗೋಡದ ದೇಶಪಾಂಡೆ ಅವರಿಗೆ ಯಾರೋ ಒಬ್ಬರು ಸುದ್ದಿ ಹೇಳಿದ್ರು, ನೀವು ಅಲ್ಲಿ ಇಲ್ಲಿ ಸ್ವಾಮಿಗಳನ್ನ ಕರೆಸೋಕ್ಕಿಂತ ಮಡಿವಾಳಪ್ಪನವರನ್ನು ಯಾಕೆ ಕರ್ಕೊಂಡು ಹೋಗಬಾರದು ಒಂದು ಸಲ? ಆಯ್ತು ಅಂತ ತಿಳ್ಕೊಂಡು ದೇಶಪಾಂಡೆ ಅವರು ಮಡಿವಾಳಪ್ಪನವರಿಗೆ ಆಮಂತ್ರಣ ಕೊಟ್ಟರು. ಯಪ್ಪ, ಇಂಥ ದಿವಸ ನಮ್ಮ ಮನೆಗೆ ನೀವು ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು.
ಆಯ್ತಪ್ಪ ಬರ್ತೀನಿ ಅಂತ ತಿಳ್ಕೊಂಡು ದೇಶಪಾಂಡೆ ಅವ್ರ ಮನೆಗೆ ಬಂದ್ರು. ವಿಚಿತ್ರ ಏನು ಅಂತಂದ್ರೆ ಮನೆಗೆ ಬಂದ್ರು, ಸ್ನಾನ ಪೂಜಾ ಎಲ್ಲ ಮುಗೀತು, ಪ್ರಸಾದ ಮುಗೀತು. ಮುಗಿದ ಮ್ಯಾಗ ಯಪ್ಪ ಈ ಕೋಣಿಯೊಳಗೆ ತಾವು ಮಲಗಬೇಕು ಅಂತ ಹೇಳಿದ್ರು. ಆಯ್ತು ಅಂತ ತಿಳ್ಕೊಂಡು ಮಡಿವಾಳಪ್ಪನವ್ರು ಆ ಕೋಣಿಗೆ ಹೋದ್ರು. ಹೋದ ಬಳಿಕ ಮಡಿವಾಳಪ್ಪನವ್ರು ಹೇಳ್ತಾರ, ಏನ್ ಹೇಳ್ತಾರ, ದೇಶಪಾಂಡೆ ಅವರ ರಾತ್ರಿ ಯಾವಾಗ ಏನಾಗತ್ತೋ ಗೊತ್ತಿಲ್ಲ, ಒಟ್ಟಾರೆ ನಿಮ್ಮ ಮನೆಯ ಗ್ವಾಡಿ ಒಂದು ಕಡೆ ಗ್ವಾಡಿ ಬಿತ್ತು ಒಂದುಗಳೇ ನೀವು ಬಾಕ್ಲ ತೆಗೀರಿ, ಅಲ್ಲಿ ತನಕ ಈ ಕೋಣಿಯ ಬಾಕ್ಲವನ್ನು ತೆಗಿಬೇಡ್ರಿ ಅಂತ ಹೇಳಿದ್ರು. ಇವ್ರೇನು ಅವ್ರಿಗೆ ಹೇಳಿದ್ದಿಲ್ಲ, ಆ ಕೋಣ್ಯಾಗ ಒಂದು ಕೆಟ್ಟ ಶಕ್ತಿ ಐತಿ, ಅದು ಕಾಡ್ತೈತಿ ಅಂತ ಇವ್ರು ಯಾರು ಹೇಳಿದ್ದಿಲ್ಲ. ಮಡಿವಾಳಪ್ಪನವ್ರು ಆ ರೂಮಿನೊಳಗೆ ಕಾಲಿಡುವ ಮುಂದಾಗ ಹೇಳಿದ್ರು ದೇಶಪಾಂಡೆ ಅವರಿಗೆ. ದೇಶಪಾಂಡೆ ಅವರ ಈ ಕೋಣಿಗೆ ನಾವು ಹೋದ ಬಳಿಕ ಹೊರಗಿನ ಕೊಂಡಿಯನ್ನ ಹಾಕೊಳ್ರಿ, ಒಟ್ಟು ಯಾವಾಗ ಬೀಳ್ತದೋ ಗೊತ್ತಿಲ್ಲ, ನಿಮ್ಮ ಮನೆಯ ಗ್ವಾಡಿ ಒಂದು ಕಡೆ ಗ್ವಾಡಿ ಬಿತ್ತು ಒಂದುಗಳೇ ಬಾಕ್ಲ ತೆಗಿರಿ, ಅಲ್ಲಿ ತನಕ ಈ ಕೋಣಿ ಬಾಕ್ಲ ಯಾರು ತೆಗಿಬೇಡ್ರಿ ಅಂತ ಹೇಳಿದ್ರು. ಆಯ್ತು ಅಂತ ತಿಳ್ಕೊಂಡು ಮಡಿವಾಳಪ್ಪನವ್ರು ಹೇಳ್ದಂಗ ಕೋಣಿ ಬಾಕ್ಲ ಹಾಕಿದ್ರು. ಮಡಿವಾಳಪ್ಪನವರಿಗೆ ಆ ರೂಮಿನೊಳಗ ಆ ಕೋಣಿಯೊಳಗೆ ವಾಸ ಮಾಡಿದಂತ ಬ್ರಹ್ಮ ಪಿಸಾಸಿಗೆ ವಾದ ನಡೀತು. ಮಡಿವಾಳಪ್ಪನವ್ರು ಅಂದ್ರು, ಯಾಕೆ ತೊಂದರೆ ಕೊಡಾಕತ್ತಿದೋ ನೀನು ಇವರಿಗೆ, ಯಾಕೆ ತೊಂದರೆ ಕೊಡಕತ್ತಿದಿ? ಇಲ್ಲ, ನಾನು ಒಟ್ಟ ಈ ಮನೆಯನ್ನ ಸರ್ವನಾಶ ಮಾಡಬೇಕಾಗ್ಯದ. ಮಡಿವಾಳಪ್ಪನವರಂದ್ರು, ಯಾವ ಮನುಷ್ಯನಿಗೆ ಕೆಟ್ಟದ್ದಾಗಲಿ ಅಂತ ಬಯಸಿದ್ಯೋ ಆ ಜನ್ಮದ ಕರ್ಮದ ಫಲವಾಗಿ ನೀನು ಹಿಂಗ ಕಾಡಾಕತ್ತಿದಿ, ಮತ್ತು ಈ ಜನ್ಮದೊಳಗೂ ಕಾಡಿ ಮುಂದಿನ ಜನ್ಮಕ್ಕೂ ಇದನ್ನು ತಗೊಂಡು ಹೋಗಬೇಡೋ, ಬೇಡ ಅಂತ ಹೇಳಿದ್ರು ಅವರು. ಬಳತ್ತನ ವಾದ ವಿವಾದಗಳು ನಡೆದು ನೋಡ್ರಿ. ಮಡಿವಾಳಪ್ಪನವ್ರು ಎಂಥವ್ರು ಅಂತಂದ್ರೆ ದೇವ್ರ ಜೊತೆಗೆ ಮಾತಾಡ್ತಿದ್ರು. ಇನ್ನು ದೇವ್ರ ಜೊತೆಗೆ ಮಾತಾಡೋದು ಏನ್ ದೊಡ್ಡ ಮಾತವ್ರಿ. ಆ ಬ್ರಹ್ಮ ಪಿಸಾಸಿಗೆ ಹೇಳ್ತಾರ ಅವರು, ಬ್ಯಾಡ ಕಾಡ್ಬೇಡ, ಈ ಕೋಣಿಯನ್ನ ಬಿಟ್ಟು ನೀವು ಹೋಗಿಬಿಡು ಅಂತಂದ್ರೆ ಆ ಬ್ರಹ್ಮ ಪಿಸಾಸಿ ಅಂತದ, ನಿನ್ನ ನೋಡ್ತೀನಿ ವಿನಃ ಈ ಕೋಣಿಯನ್ನ ನಾ ಬಿಟ್ಟು ಹೋಗಂಗಿಲ್ಲ, ನಿನ್ನ ನೋಡ್ಕೊಂತೀನಿ. ಕರ್ಮ ಹೇಳ್ತದ, ನಾವು ಯಾರಿಗಾದ್ರೂ ಜೀವನದೊಳಗೆ ಕೆಟ್ಟದ್ದಾಗಲಿ ಅಂತ ಬಯಸಿದ್ವಿ ಅಂತಂದ್ರ ಆ ಬಯಸಿದವರಿಗೆ ಕೆಟ್ಟದ್ದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾರು ಕೆಟ್ಟದ್ದಾಗಲಿ ಅಂತ ಬಯಸ್ಯಾರ ಅವ್ರಿಗಂತರೂ ಸಹಿತ ಒಳ್ಳೇದಾಗಂಗಿಲ್ಲ ಅಂತ ಕರ್ಮ ಹೇಳ್ತದ. ಕರ್ಮ ಹೇಳ್ತದ, ನಮ್ಮ ಕೈಯಿಂದ ಒಳ್ಳೇದು ಮಾಡಕ್ ಆಗಲಿಲ್ಲ ಅಂದ್ರೂ ಚಿಂತಿಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಮಾಡಬಾರದು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಮಾಡಬಾರದು. ಒಬ್ಬರ ಮನೆಗೆ ನಾವು ಜ್ಯೋತಿ ಆಗಲಿಲ್ಲ ಅಂದ್ರೂ ಬಿಡ್ಲಿ, ಇನ್ನೊಬ್ಬರ ಮನೆಗೆ ಜ್ಯೋತಿ ಆರಿಸುವಂತ ಕೆಲಸ ಆಗಬಾರದು ನಮ್ಮಿಂದ. ಮಡಿವಾಳಪ್ಪನವರು ಒಂದು ತಾಸುಗಳವರೆಗೆ ವಾದ ವಿವಾದ ನಡೀತು. ನಡೆದ ಬಳಿಕ ಆ ಬ್ರಹ್ಮ ಪಿಸಾಸಿ ತನ್ನ ಕಾರ್ಯವನ್ನು ಮಾಡಾಕ ಮಡಿವಾಳಪ್ಪನವರನ್ನು ಎತ್ತಬೇಕು ಅಂತ ಬಂತು. ಒಬ್ಬ ಮಹಾತ್ಮ, ಒಬ್ಬ ಯೋಗಿಯನ್ನ ಮುಟ್ಟುವಂತ ತಾಕತ್ತು ಆ ಬ್ರಹ್ಮ ಪಿಸಾಸಿಗೆ ಆಗುತ್ತದೇನೋ. ಯಾವಾಗ ಅವರು ಮಲಗಿರುವಂತ ಈ ಮಂಚವನ್ನ ಎತ್ತಿತೋ, ಮಡಿವಾಳಪ್ಪನವರು ಸಿಟ್ಟಿಗೇರಿ ಕಣ್ಣು ಕಿಸದು ಬಿಟ್ರ, ನಾವು ಹೋಗ್ತೀನೋ ಯಪ್ಪೋ, ಉರಿ 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 ಅಂತ ತಿಳ್ಕೊಂಡು ಆ ದೇಶಪಾಂಡೆ ಅವರ ಕಲ್ಲಿನ ಗ್ವಾಡಿ, ಒಂದು ಮೈ ಗ್ವಾಡಿ ದಡ 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 ರಾತ್ರಿ 2ಕ್ಕೆ ಉಚ್ಚಿ ಕತ್ತರಿಸ್ಕೊಂಡು ಬಿದ್ದು ಬಿಡ್ತು. ಮನೆಯಾಗಿನ ಮಂದಿ ಕಾಯಕತ್ತಿದ್ರು. ಯಾವಾಗ ಗ್ವಾಡಿ ಬಿದ್ದು ಸಪ್ಪಳ ಗೊತ್ತಾಯ್ತು, ಹೋಗಿ ಬಾಕ್ಲಾ ತೆಗೆದ್ರು. ಒಳಗೆ ಹೋಗಿ ನೋಡಿದ್ರು ಮಡಿವಾಳಪ್ಪನವ್ರನ್ನ. ದೇಶಪಾಂಡೆ ಅವರ, ನಿಮ್ಮ ಮನೆಗೆ ಬಂದಂತ ಕಂಟಕ ದೂರ ಆಯ್ತ್ರಿಪ್ಪ, ಚಿಂತೆ ಮಾಡಬೇಡ್ರಿ, ಇನ್ನು ಮುಂದೆ ಆರಾಮಿರ್ರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು ಅಂತ ಪುರಾಣದೊಳಗೆ ಬರ್ತದ. ಯಾಕೆ ಈ ಉದಾಹರಣೆಯನ್ನ ತಮ್ಮಗಳಿಗೆ ಹೇಳಿದೆ ನಾನು ಅಂತಂದ್ರ, ಮಡಿವಾಳಪ್ಪನವರ ಲೀಲೆ ಕೇವಲ ಒಂದು ಊರಿಗೆ ಒಂದಕ್ಕಂತ ಸೀಮಿತ ಇರಲಿಲ್ಲ. ಯಾರವರನ್ನ ಕರೆದಾರೋ ಅಂತವ್ರ ಕರೆದವರ ಕಷ್ಟವನ್ನ ನಿವಾರಣೆ ಮಾಡಾಕನೆ ಅವರು ಜನ್ಮ ಎತ್ತಿ ಭೂಮಿಗೆ ಬಂದಿದ್ರು. ಮುಂದೆ ಏನಾಗುತ್ತದೆ ಅನ್ನೋದನ್ನ ಗವಾಯಿಗಳೊಂದು ಸಣ್ಣ ಪದ್ಯವನ್ನು ಹಾಡಿದ ನಂತರ ನಾವು ನೀವೆಲ್ಲರೂ ನೋಡೋಣ. ದೊರಕಿದ ಗುರು ದೊರಕಿದ, ದೊರಕಿದ ಗುರು ದೊರಕಿದ, ದೊರಕಿದ ಗುರು ದೊರಕಿದ,
ಪರಮಾನಂದ ಭೋಗಾರವಿನೊಳಗೆ ಬಂದು ಪರಮಾನಂದ ಭೋಗಾರವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ಕರಪತ್ರೆ ಹಿಡಿದು ನರ ಶರೀರಕ್ಕೆ ತನ್ನ ಕರಪತ್ರೆ ಹಿಡಿದು ನರ ಶರೀರಕ್ಕೆ ತನ್ನ ಕರಪತ್ರೆ ಹಿಡಿದು ನರ ಶರೀರಕ್ಕೆ ತನ್ನ ಅರಿವು ನನಗೆ ತೋರಿ ಪರಮನಂಬುಗೆಯಲ್ಲಿ ಅರಿವು ನನಗೆ ತೋರಿ ಪರಮನಂಬುಗೆಯಲ್ಲಿ ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಹಿಂದೆ ಜನ್ಮಾಂತರ ಒಂದು ಉಳಿಯದಂತೆ ಹಿಂದೆ ಜನ್ಮಾಂತರ ಒಂದು ಉಳಿಯದಂತೆ ಹಿಂದೆ ಜನ್ಮಾಂತರ ಒಂದು ಉಳಿಯದಂತೆ ಅರಿವು ನನಗೆ ತೋರಿ ಪರಮನಂಬುಗೆಯಲ್ಲಿ ಅರಿವು ನನಗೆ ತೋರಿ ಪರಮನಂಬುಗೆಯಲ್ಲಿ ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಶಿಶುನಾಳಾಧೀಶನ ಪ್ರಕಾಶ ಗೋವಿಂದನ ಶಿಶುನಾಳಾಧೀಶನ ಪ್ರಕಾಶ ಗೋವಿಂದನ ಅಸಮತೆ ಜೋರೂಪ ಕಿರಣದಿಂದಲೇ ಬಂದು ಅಸಮತೆ ಜೋರೂಪ ಕಿರಣದಿಂದಲೇ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಪರಮಾನಂದ ಭೋಗಾರವಿನೊಳಗೆ ಬಂದು ಪರಮಾನಂದ ಭೋಗಾರವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಗುರು ದೊರಕಿದ ಗುರು ದೊರಕಿದ ಶಿವ ಸಂಪದಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವನ್. ಹಿಂಗ ಅನಂತ ಲೀಲೆಗಳನ್ನ ಮಾಡ್ತಾ ಇರುವಂತ ಸಂದರ್ಭದೊಳಗ ಧಾರವಾಡ ಜಿಲ್ಲೆಯ ಧಾರವಾಡದಿಂದ 16 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಗರಗಕ್ಕೆ ಬರ್ತಾರೆ ಮಡಿವಾಳಪ್ಪನವರು. ಅಲ್ಲಿ ಗರಗದೊಳಗ ಶ್ರೀಮಂತರಾಗಿರ್ತಕ್ಕಂಥ ಅಯ್ಯಪ್ಪ ದೇಸಾಯಿ ಅವರು ಅನ್ನುವಂಥವ್ರು ಆ ಊರನ್ನು ಆಳ್ತಿರ್ತಾರೆ. ಆಳುವಂಥ ಸಂದರ್ಭದೊಳಗ ಮಡಿವಾಳಪ್ಪನವರು ಗರಗಕ್ಕೆ ಬರ್ತಾರೆ. ಅಷ್ಟೊತ್ತಿಗಾಗಲೇ ಮಡಿವಾಳಪ್ಪನವರು ಸುದ್ದಿ ಇಡೀ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆಯೊಳಗೆ ಹಬ್ಬಿ ಬಿಟ್ಟಿತ್ತು. ವಿಚಿತ್ರದ ಬದುಕು ಅಂತಂದ್ರೆ ಆ ಶ್ರೀಮಂತರಾಗಿರ್ತಕ್ಕಂಥ ಅಯ್ಯಪ್ಪ ದೇಸಾಯಿ ಅವರು ವಾಡ್ಯಕ್ಕೆ ಬಂದು ಕೆಲವಷ್ಟು ದಿನಗಳ ಕಾಲ ಮಡಿವಾಳಪ್ಪನವರು ಇರ್ತಾರೆ. ಇರುವಂಥ ಕಾಲಕ್ಕೆ ಆಶ್ಚರ್ಯದ ಬದುಕು ಹೇಳ್ತೇನೆ ನಿಮಗ. ಕಾಶಿಯೊಳಗ ಗುರುಗಳು ಹೇಳಿದಂಗ ನವಲಗುಂದದ ನಾಗಲಿಂಗಪ್ಪನವರು ಶಿಶುನಾ ಇಬ್ರು ಇವರ ವಾರ್ತೆಯನ್ನು ಕೇಳಿ ಗರಗಕ್ಕೆ ಬರಬೇಕು ಅಂತ ತಿಳ್ಕೊಂಡು ಗರಗಕ್ಕೆ ಬರ್ತಾರೆ. ಆ ಗರಗದೊಳಗಿರ್ತಕ್ಕಂಥ ಒಂದು ಸಣ್ಣ ಮಠ, ಆ ಮಠದೊಳಗ ಅಯ್ಯಪ್ಪ ದೇಸಾಯಿ ಅವರು ಇವರಿಗೆ ಅಪ್ಪಗಳಿಗೆ ಇರಾಕ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು. ಆ ಮಠದ ಮುಂದೆ ಒಂದು ಸೇದು ಬಾವಿತ್ತು. ನವಲಗುಂದದ ನಾಗಲಿಂಗಪ್ಪನವರು ಶಿಶುನಾಳದ ಶರೀಫ್ ಸಾಹೇಬರು ಇಬ್ರು ಕೂಡಿ ಮಡಿವಾಳಪ್ಪನವರನ್ನು ನೋಡ್ಬೇಕು ಅಂತ ತಿಳ್ಕೊಂಡು ಗರಗಕ್ಕೆ ಬರ್ತಾರೆ. ಬರುವುದ್ರೊಳಗ ಒಂದು ಮುದುಕಿ ಆ ಸೇದು ಬಾವಿಯೊಳಗ ನೀರು ತುಂಬಿಕೊಂಡು ಹೊಂಟಿತ್ತು. ಸೇದು ಬಾವಿಯೊಳಗ ನೀರು ತುಂಬಿಕೊಂಡು ಹೊಂಟಿತ್ತು. ಹೋಗುವಂತ ಕಾಲಕ್ಕೆ ನವಲಗುಂದದ ನಾಗಲಿಂಗಪ್ಪನವರು ಆ ಮುದುಕಿನ ಕೇಳಿದ್ರು, ಯವ್ವ ಇಲ್ಲೊಬ್ಬ ಹುಚ್ಚ ಮಡಿವಾಳ ಅಂತದಾನಲ್ಲ, ಎಲ್ಲದಾನ ಅಂತ ಕೇಳಿದ್ರು. ಅವರು
ಯಾವಾಗ ಹುಚ್ಚ ಮಡಿವಾಳ ಅಂತ ಅಂದ್ರು ಆ ಮುದುಕಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ನಮ್ಮೂರೊಳಗೆ ಬಂದು ಅಜ್ಜ ಅವ್ರಿಗೆ ಹಿಂಗಂತಿ ಅಂದ ಬಳಿಕ ಅವ್ರಿಲ್ಲ ನಮ್ಮೂರಾಗ ಅಂದ್ಲಕ್ಕಿ. ನಮ್ಮೂರಾಗ ಅವ್ರಿಲ್ಲ. ಎಂಥ ಲೀಲಾ ಪುರುಷರು ಇವರು ಅಂತಂದ್ರ ಅಲ್ಲಿಂದ ಇಲ್ಲಿ ತನಕ ನೋಡಾಕ ಬಂದೀವಿ, ನಾವು ಬಂದ ಬಳಿಕ ನಮಗಿಲ್ಲ ಅಂತಿದೆ ಅಂದ ಬಳಿಕ ನೀನ ಇಲ್ಲಾರ್ದಂಗ ಆಗಂತೇಳಿ ಆ ಮುದುಕಿನ ಇಬ್ರು ಕೂಡಿ ಎತ್ತಿ ಬಾಯಾಗ ಹೋಗದ್ ಬಿಟ್ರು. ಇದೆಂತ ಆಶ್ಚರ್ಯ. ಯಾವಾಗ ಬಂದು ಊರ್ ತನಕ ನಾವು ಬಂದು ಮಡಿವಾಳಪ್ಪನ ಕೇಳಾಕತ್ತೀವಿ ಅಂತಂದ ಬಳಿಕ ನೀ ಇಲ್ಲ ಅಂತಿದಿ ಅಂದ ಬಳಿಕ ನೀನ ಇಲ್ಲಾರ್ದಂಗ ಆಗಂತ ಎತ್ತಿ ಮುದುಕಿನ ಬಾವ್ಯಾಗ ಹೋಗದ್ ಬಿಟ್ರು. ಆ ಮುದುಕಿ ಎತ್ತಿ ಬಾವ್ಯಾಗ ಹೋಗಿದ್ರಾಗನೆ ಜೋರ್ ಬಾಯಿ ಮಾಡಿ ಬಾಯಾಗ ಬಿದ್ದು ಬಿಡ್ತದು. ಬಾಯಿ ಮಾಡೋದ್ರಾಗ ನೀ ಕೂಡು ನಾ ಕೂಡು ಅಂತೇಳಿ ಮಂದಿ ಕೂಡಿದ್ರು. ಕೂಡುದ್ರೊಳಗ ಮುದುಕಿ ಬಾವಿಯೊಳಗೆ ಸತ್ತ ಬಿಟ್ಟಿತ್ತು. ಆ ಮುದುಕಿ ಹೆಣ ತೆಗೆದ್ರು. ಯಾರು ನುಗ್ಸಿದ್ರು ಅನ್ನೋದಕ್ಕ ನೌಲುಗೊಂದ ನಾಗಲಿಂಗಪ್ಪ ಹೇಳ್ತಾನ, ನಿಮ್ಮೂರು ಮಠದಾಗ ಕುಂತ ಮಡಿವಾಳಪ್ಪನ ನುಗ್ಸ್ಯಾನ ಅಂತಂದ. ನಿಮ್ಮೂರಾಗ ಮಠದಾಗ ಕುಂತ ಮಡಿವಾಳಪ್ಪನೇ ಆ ಮುದುಕಿನ ಎತ್ತಿ ನುಗ್ಸ್ಯಾನ ಅಂದುಗಳೇನೆ ಮಂದಿ ಹೋಗಿ, ಯಪ್ಪ ಅವ್ರಿಬ್ರು ಯಾರೋ ಬಂದಾರ, ಕೂನ್ ಇಲ್ಲಾರ್ದವ್ರು, ಪರಿಚಯ ಇಲ್ಲಾರ್ದವ್ರು ಬಂದಾರ, ನಿಮ್ಮ ಹೆಸರು ಹೇಳಾಕತ್ತಾರ, ಹ್ಯಾಂಗ್ರಿ ಅಂತಂದುಗಳೇ ಮಡಿವಾಳಪ್ಪನವ್ರು ಹೊರಗೆ ಬಂದ್ರು. ಆ ಸತ್ತ ಮುದುಕಿ ಹೆಣ ಬಾವಿಯಿಂದ ಹೊರಗೆ ತೆಗೆದ್ರು. ಅಷ್ಟೊತ್ತಿಗಾಗಲೇ ಮುದುಕಿ ಸತ್ತು 3 ತಾಸಾಗಿತ್ತು. ಇಷ್ಟೆಲ್ಲ ಆಗಬೇಕಾದ್ರೆ 3 ತಾಸಾಗಿತ್ತು. ಸತ್ತ ಮುದುಕಿಯನ್ನ ಮಡಿವಾಳಪ್ಪನವರು, ಇಲ್ಲಪ್ಪ ಆಕಿಗೆ ಆನಂದ ಆಗಲಿ ಅಂತ ನಾನಾ ನುಗ್ಸಿನಿ, ಆಕಿ ಏನೂ ಸತ್ತಿಲ್ಲ ಕರೆದಿಲ್ಲ, ನೀವು ಯಾರು ಅಳಬೇಡ್ರಿ, ಚಿಂತೆ ಮಾಡಬೇಡ್ರಿ ಅಂತೇಳಿ ಆ ಮುದುಕಿ ತಲೆ ಮೇಲೆ ಕೈ ಇಟ್ರ ಸತ್ತು 3 ತಾಸು ಆಗಿರ್ತಕ್ಕಂಥ ಮುದುಕಿ ಎದ್ದು ನಿಂದಿರ್ತೈತಿ ಅಂತ ಪುರಾಣದೊಳಗೆ ಬರ್ತದೆ. ಮಡಿವಾಳಪ್ಪನವ್ರಿಗೆ ಸುದ್ದಿ, ಮಡಿವಾಳಪ್ಪನವ್ರ ಪ್ರಭಾವ ಗರಗದ ತುಂಬೆಲ್ಲ ಜನ ಸಾಷ್ಟಾಂಗ ಹಾಕಿ ಮನೆಗೆ ಹೋದ್ರು. ನಾಗಲಿಂಗಪ್ಪನ ಶಿಶುನಾಳ ಶರೀಫನ ಕರ್ಕೊಂಡು ಹೋಗಿ ಮಠದಾಗ ಕುಂದ್ರಿಸಿ ಚರ್ಚೆ ನಡೀತೈತಿ ಇವ್ರದ್ದು. ಎಂಥ ಚರ್ಚೆ ಅದು! ಲೌಕಿಕರು ನಾವು ಆಡುವಂಥ ಮಾತಿಗೆ, ಮಹಾತ್ಮರು ಆಡುವಂಥ ಮಾತಿಗೆ ಬಹಳ ವ್ಯತ್ಯಾಸಗಳದಾವು. ಎಂಥ ಲೀಲಾ ಪುರುಷರವರು ಅಂತ ಬಂದವರು ಅಂತಂದ್ರ, ನಾಗಲಿಂಗಪ್ಪನ ಪವಾಡವನ್ನು 2 ಪವಾಡ ಹೇಳೀನಿ ನಿಮಗೆ ನಾನು. ಶಿಶುನಾಳದ ಶರೀಫ್ ಸಾಹಿಬಂದು 1 ಪವಾಡ ಹೇಳ್ತೀನಿ ಕೇಳ್ರಿ ನಿಮಗೆ ನಾನು. ಒಮ್ಮೆ ನಾಗಲಿಂಗಪ್ಪ ಶಿಶುನಾಳ ಶರೀಫ ಇಬ್ಬರೂ ಕೂಡಿ ಗದಗ ಜಿಲ್ಲಾದೊಳಗೆ ಒಂದು ಗುಡ್ಡದೊಳಗೆ ಕುಂತು ಈ ಮುಸಿ ಸೇತ್ತಿದ್ರು, ಬತ್ತಿ ಸೇತ್ತಿದ್ರು. ಆ ಬತ್ತಿ ಸೇದುವಂಥ ಕಾಲಕ್ಕೆ ಹಿಂಗೆ ಚಕಿಮಿಕಿ ಹೊಡೆಯುವಂಥ ಕಾಲಕ್ಕೆ ಶಿಶುನಾಳದ ಶರೀಫ್ ಸಾಹಿಬನ ತಲೆ ಮ್ಯಾಗಿನ ಪಟಗ ಬಿತ್ತು ತೆಳಗ. ಗಿಡದಾಗ ಕುಂತಿದ್ರು ಅವರು, ಗಿಡದಾಗ ಕುಂತು ಸೇತ್ತಿದ್ರು. ಹಿಂಗೆ ತಲೆ ಮ್ಯಾಗಿನ ಪಟಗ ತೆಳಗ ಬಿತ್ತು. ಅವಾಗ ನಾಗಲಿಂಗಪ್ಪ ಅಂದ, ಶರೀಫ ಏನೋ ನಿನ್ನ ತಲೆ ಮ್ಯಾಗಿನ ಪಟಗ ಈ ಜಾಗದಾಗ ಬಿತ್ತಲೋ ಗುಡ್ಡದಾಗ ಅಂತಂದ್ರೆ ಶರೀಫ್ ಅಂತಾನಂತ ಅವತ್ತಿನ ಕಾಲಕ್ಕೆ, ಈ ಜಾಗದೊಳಗೆ ಯಾವಾಗ ನನ್ನ ಪಟಗ ಬಿದ್ದೈತೆ ಅಂದ್ರೆ ಈ ಜಾಗದೊಳಗೆ 1 ಕೋಟಿ ಲಿಂಗ ಸ್ಥಾಪನೆ ಆಗ್ತಾವಂತ ಹೇಳಿದ್ನಂತ. 1 ಕೋಟಿ ಲಿಂಗ. ಅದನ್ನು ಮುಕ್ತಿ ಮಂದಿರ ಕ್ಷೇತ್ರ ಅಂತ ಕರೀತಾರೆ. ಇಂಥ ಲೀಲಾ ಪುರುಷರವರು ಶಿಶುನಾಳದ ಶರೀಫ್ ಸಾಹಿಬ, ನೌಲುಗುಂದದ ನಾಗಲಿಂಗಪ್ಪ ಇಬ್ರು ಕೂಡಿ ಮಡಿವಾಳಪ್ಪನವರು ಬಲ್ಲಿ ಬಂದು ಚರ್ಚೆ ಮಾಡ್ತಾರೆ. ಎಂಥ ಚರ್ಚೆ ಅದು! ಸಾವು ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಏನು ಚರ್ಚೆ ಮಾಡಿದ್ರು ಅವರು? ಸಾವು, ಮರಣ. ಈ ಜಗತ್ತಿನೊಳಗ ನಮ್ಮಂಥವರೆಲ್ಲ ನಾವು ಮರಣಕ್ಕೆ ಅಂಜುತ್ತೀವಿ, ಆದ್ರೆ ಶರಣರು ಮರಣಕ್ಕೆ ಅಂಜಲಿಲ್ಲ. ಶರಣರಿಗೆ ಏನಂತಾರಂದ್ರೆ, ಶರಣರನ್ನ ಮರಣದಲ್ಲಿ ನೋಡು ಅಂತ ಹೇಳಿದರು. ಶರಣರನ್ನ ಮರಣದಲ್ಲಿ ನೋಡು. ಶರಣರಿಗೆ ಮರಣವೇ ಮಹಾನವಮಿ ಅಂತ ಕರೀತಾರೆ. ಶರಣರಿಗೆ ಮರಣವೇ ಮಹಾನವಮಿ. ನೌಲುಗುಂದದ ನಾಗಲಿಂಗಪ್ಪ, ಶಿಶುನಾಳದ ಶರೀಫ ಇಬ್ಬರೂ ಕೂಡಿ ಗರಗದ ಮಡಿವಾಳಪ್ಪನವ್ರ ಜೊತೆಗೆ ಮರಣ ಅನ್ನುವಂಥ ವಿಷಯದ ಕುರಿತು ಚರ್ಚೆ ಮಾಡ್ತಾರ. ಯಪ್ಪ ಎಂಥ ಶಾಣ್ಯವ ಭಗವಂತ, ಎಂಥ ಶಾಣ್ಯವ. ಮನುಷ್ಯಾಗ ಆಯಸ್ಸು ಎಷ್ಟು ರೀ? ಮನುಷ್ಯಾಗ ಆಯಸ್ಸು ಎಷ್ಟು? 100 ವರ್ಷ ಅಂತ ಕರೀತಾರ. ಕರೆ ಈಗಿನವ್ರು 100 ವರ್ಷ ನಾವೆಲ್ಲ ಬದುಕ್ತೀವಿ? 100 ವರ್ಷ ನಾವು ಬದುಕ್ತೀವಿ? 100 ವರ್ಷ ನಾವು ಬದುಕಲ್ಲಿ. ಮನುಷ್ಯಾಗ ಈ ಜಗತ್ತಿನೊಳಗ ದೇವರು ಸೃಷ್ಟಿ ಮಾಡುವಂಥ ಕಾಲಕ್ಕೆ ಒಂದು ತೀರ್ಮಾನಕ್ಕೆ ಬಂದಂತ. ಏನು ಅಂತಂದ್ರ, ಈ ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿ ಜಲಚರಗಳಿಗೂ ಸಹಿತ 40 ವರ್ಷ ಆಯುಷ್ಯ ಅಂತ ತಿಳ್ಕೊಂಡು ಆಯುಷ್ಯ ಮಾಡಿ ಭೂಮಿ ಕಳಿಸಿದಂತ.
ನಾಳೆಗೆ ಒಂದಿನ ಐತ್ರಿ, ನೀವು ಮಾತಾಡ್ರಿ, ಸುಮ್ಮ ಮಾತಾಡ್ರಿ. ಎಲ್ಲರಿಗೆ ಆಯುಷ್ಯವನ್ನು ಕೊಡೋ ಮುಂದಾಗ 40 ವರ್ಷ ಆಯುಷ್ಯ ಅಂತ ತಿಳ್ಕೊಂಡು ಭೂಮಿ ಕಳಿಸಿದ್ನಂತ. ಎಲ್ಲ ಈ ಭೂಮಂಡಲದೊಳಗೆ ಸೃಷ್ಟಿಯಾಯಿತು. ಕತ್ತಿಗಳು ನೋಡ್ರಿ, ನೀವು ಕತ್ತಿ ಅಂದ್ರೆ ಗೊತ್ತಕ್ಕಂದು ನಿಮ್ಗೆ, ಈ ಯಾವ ಸಿಗಲ್ಲವು ಕತ್ತಿಗಳಂತ ಇರ್ತಿದ್ದು. ಆ ಕತ್ತಿಗಳು ಏನು ಮಾಡೋದು ಅಂತ, ಈ ಭೂಮಿ ಮ್ಯಾಗ 40 ವರ್ಷ ನಾವು ಬದುಕೋದೇ ಬೇಡ ತಿಳ್ಕೊಂಡು ಕೈಲಾಸಕ್ಕೆ ಹೋಗಿ ಸ್ಟ್ರೈಕ್ ಮಾಡಾಕತ್ತು ಅತ್ತು. ಭಗವಂತ ಬಂದ, ಯಾಕೋ ಹಿಂಗ್ಯಾಕೆ ಮಾಡಾಕತ್ತೀರಿ, ಏನಾಗ್ಯದ? ಯಪ್ಪ, ಈ ಭೂಮಂಡಲದೊಳಗೆ 40 ವರ್ಷ ಆಯುಷ್ಯ ನಮಗೆ ಬೇಡ, ನಮ್ಮ ಆಯುಷ್ಯದೊಳಗೆ ಅರ್ಧ ಆಯುಷ್ಯವನ್ನು ಕಡಿಮೆ ಮಾಡಿಬಿಡು. ಕತ್ತಿ ಹೊರ ಬಾರಿ ಎಷ್ಟು? 50 ಕಿಲೋ ಆದ್ರೆ ಮನುಷ್ಯ ಅದಕ್ಕೆ ಹೊರಸ್ತಾನ. ಅದನ್ನು ಯಾರು ಬಳಸ್ತಿದ್ರು ಅಂದ್ರೆ ಈ ಬಟ್ಟಿ ಒಗೆಯುವಂಥ ಅಗಸರು, ಗಡಿಗೆ ಮಾಡುವಂಥ ಕುಂಬಾರರು ಅದರ ಮೇಲೆ ಮಣ್ಣು ಹೊತ್ಕೊಂಡು ಬಂದು ಅದನ್ನು ಬಳಸ್ತಿದ್ರು, ಕತ್ತಿ ಬಳಸ್ತಿದ್ರು. ಆ ಕತ್ತಿ ಅಂತಂತ ಇಷ್ಟು ವಜ್ಜಿ ಹೊತ್ತು 40 ವರ್ಷ ಭೂಮಿ ಮ್ಯಾಗ ಬದುಕಾಗ ಆಗಂಗಿಲ್ಲಪ್ಪ, ನಮ್ಮದೊಂದು ಆಯುಷ್ಯದೊಳಗೆ ಒಂದು ಅರ್ಧ ಆಯುಷ್ಯ ನೀ ತಕೊಂಡ್ಬಿಡು, ಯಾರಿಗಾರ ಕೊಟ್ಬಿಡು. ಭಗವಂತಂದ ಯಾರಿಗೆ ಕೊಡ್ಬೇಕು, ಕೊಡು ಮುಂದಾಗಿ ಎಲ್ಲರಿಗೆ 40 ವರ್ಷ ಅಂತ ನಾ ಮಾಡಿ ಕಳಿಸಿನಿ, ಈಗ ನಿಮ್ಮ ಅರ್ಧ ಆಯುಷ್ಯ ಕೊಡ್ಬೇಕಂದ್ರೆ ಯಾರಿಗೆ ಕೊಡ್ಬೇಕು ನಾನು? ಈ ಮನುಷ್ಯ ಗೊತ್ತಾಗಿತ್ತಂಥದ್ದು. ಕತ್ತಿಗಳು ಹೋಗಿ ಆಯುಷ್ಯ ಕೇಳೋದು, ಆ ಕತ್ತಿಗಳು ನಡಬರ್ಕ ಈ ಮನುಷ್ಯ ಹೋಗಿತ್ತದು. ಯಪ್ಪ ಅನ್ನಂತ ಕತ್ತಿಗಳು ನಡಬರ್ಕ ನಿಂತು, ಯಾಕೆ ಅಂದ ದೇವ್ರ, ಯಪ್ಪ ಅವ್ರ ಆಯುಷ್ಯ ನನಗೆ ಕೊಡು, 40 ವರ್ಷ ಭೂಮಿ ಮ್ಯಾಗ ನನಗೇನು ಮಾಡೋಕ್ಕಾಗಲ್ಲ, ಅವ್ರದ್ದೊಂದು ಏನು ಆಯುಷ್ಯ ಐತಿ ನನಗೆ ಕೊಡು. ಆಯ್ತಪ್ಪ, ಇವ್ರ ಅರ್ಧ ಆಯುಷ್ಯ ಅಂದ್ರೆ 40 ವರ್ಷದೊಳಗೆ 20 ವರ್ಷ ಆಯುಷ್ಯ ನಿನಗೆ ಬಂತು ಅಂತಂದ್ರೆ 40 ಒಂದು 20 ಎಷ್ಟಾಯ್ತು? 60 ವರ್ಷ ಆಯುಷ್ಯ ಆಯ್ತು. ಯಾವಾಗ ಕತ್ತಿಗಳು ಹೋಗಿ ಅರ್ಧ ಆಯುಷ್ಯ ಕಡಿಮೆ ಮಾಡ್ಕೊಂಡು ಬಂದಾವಂತ ಗೊತ್ತಾಯ್ತು, ನಾಯಿಗಳೆಲ್ಲ ಹೋಗಿ ಸ್ಟ್ರೈಕ್ ಮಾಡಕತ್ತು. ಯಪ್ಪ, ಈ ಭೂಮಂಡಲದಾಗ 40 ವರ್ಷ ನಮಗೂ ಬೇಡ, ಏಟ್ ಮನೆ ಕಾಯ್ದು ಎಟ್ಟು ನಿಯತ್ಲೆ ಇದ್ರು ನಮಗೆ ಹಾಕೋದವ್ರು ಹಳಿಸಿದ್ದು ತಂಗಳದ್ದು ಇಂಥದೇ ಹಾಕ್ತಾರ. ನಮಗೆ ಈ ಭೂಮಂಡಲದಾಗ 40 ವರ್ಷ ಆಯುಷ್ಯ ಬೇಡ, ನಮಗೊಂದು 20 ವರ್ಷ ಆಯುಷ್ಯ ಕಡಿಮೆ ಮಾಡು. ದೇವ್ರನ್ನಂತ ಕತ್ತಿಗಳು ನಡಬರ್ಕ್ ಮನುಷ್ಯ ಬಂದಿದ್ದ, ಮನುಷ್ಯ ಕೊಟ್ಟೆ. ಈ ನಿಮ್ಮ ಆಯುಷ್ಯ ಯಾರಿಗೆ ಕೊಡ್ಬೇಕಂದ್ರೆ ಈ ಮನುಷ್ಯ ಮತ್ತೆ ನಾಯಿಗಳು ಕೂಡ ಹೋಗೇ ಬಿಟ್ಟಿತ್ತಂತಿದ್ದು. ಯಪ್ಪ ಅನ್ನಂತ, ಯಾಕೋ ಯುವಕರದೊಂದು 20 ವರ್ಷ ನನಗೆ ಕೊಡು. ಆಯ್ತಪ್ಪ ಅಂತ ತಿಳ್ಕೊಂಡು ಆ ನಾಯಿ 20 ವರ್ಷ ಆಯುಷ್ಯ ಮನುಷ್ಯಾಗ ಬಂತು. ಎಷ್ಟಾಯ್ತು? 80 ವರ್ಷ ಆಯುಷ್ಯ ಆಯ್ತು. ಮುಂದೆ ಎಲ್ಲ ಗೂಗಿಗಳು ಹೋದ್ವತ್ತು. ನಾವೇನಪ್ಪ ಎಲ್ಲರ ಕುಂತು ಹಿಂಗೆ ಕಂಡ್ಲೆ ನೋಡಿ ಕೂತು ಕುಂದಿರ್ಬೇಕು, ನಮಗೂ ಆಯುಷ್ಯ ಕಡಿಮೆ ಮಾಡಂದ್ಗಳೇ ಈ ಮನುಷ್ಯ ಅನ್ನಂತ, ಯಪ್ಪ ನನಗ ಅವನದೊಂದು 20 ವರ್ಷ ನನಗೆ ಕೊಟ್ಟು ಬಿಡು. ಒಟ್ಟ 100 ವರ್ಷ ಆಯುಷ್ಯ ಆಯ್ತು ಮನುಷ್ಯಾಗ. ನಿಜವಾಗಲೂ ನಾವು ಮನುಷ್ಯರಂಗ ಬದುಕುವುದು ಎಷ್ಟು ವರ್ಷ? 40 ವರ್ಷ, 40 ವರ್ಷ. 40 ವರ್ಷ ಮಾತ್ರ ಮನುಷ್ಯನಂಗೆ ಬದುಕ್ತೀವಿ ನಾವು. 40 ವರ್ಷ ಆದ್ಮ್ಯಾಗ ನೋಡ್ರಿ ನೀವು, ಅಟೊತ್ತಿಗೆ ಲಗ್ನ ಹಾಕದ, 3-4 ಮಕ್ಳು ಹಾಕವ, ಮಕ್ಕಳಾದಗಳೇನೆ ದುಡಿಯಾಕ ಸಂಸಾರ ಹತ್ತಿ ಬಿಡ್ತದೆ, ಸಾಲ ಆಗಿಬಿಡ್ತತಿ. ಈ ಭಾಳ ಹಗಲ ರಾತ್ರಿ ದುಡಿ ಮನುಷ್ಯಾಗ ಏನಂತಾರ, ಈ ಕಡೆ ನಿಮ್ಮ ಕಡೆ ಏನಂತಾರ, ನಮ್ಮ ಕಡೆ ಏನು ದುಡಿತಾನ ಯವ್ವೋ, ಕತ್ತಿ ದುಡ್ದಂಗೆ ದುಡಿತಾನ ಅಂತಾರ. ಅವಂಗ ಏನು ದುಡಿತಾನ ಯವ್ವೋ, ಕತ್ತಿ ದುಡ್ದಂಗೆ ದುಡಿತಾನ ಅಂತಾರ. ಆಯುಷ್ಯ ಯಾರ್ದದು? ಕತ್ತಿ ಆಯುಷ್ಯ. 60 ವರ್ಷ ಆದಗಳೇ 20 ವರ್ಷ ಕಂಡಪಟ್ಟಿ ದುಡಿದು ಬಿಡ್ತಾನ. ಮುಂದೆ ಕಾಲ ಕೈಯ ಹಿಡಿದು ಬಿಡ್ತಾವ, ಕಣ್ಣು ಮಬ್ಬಾಗಿ ಬಿಡ್ತಾವ, ಮನ್ಯಾಗ ಕುಂದಿರ್ತಾನ. ಯಾ ಸೊಸಿನ ಸೇರಂಗಿಲ್ಲ, ಹೆಂಡತಿನ ಸೇರಂಗಿಲ್ಲ, ಮಕ್ಕಳನ್ನ ಸೇರಂಗಿಲ್ಲ. ಮನೆಗೆ ಯಾರು ಬಂದರು ಹೋದ್ರು, ಯಾಕೆ ಬಂದರು, ಏನು ಬಂದರು, ಹ್ಯಾಂಗೆ ಬಂದರು ಅನ್ಕೋತ ಕೂತು ಬಿಡ್ತಾವ. ಸೊಸಿ ಏನಂತಾಳಂದ್ರಿ, ಇದಕ್ಕೆ ಏನಾಗಿರಬಾರ್ದು, ಸುಮ್ಮನೆ ನಾಯಿಗೈತೆ ಬೌ 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 ಬಗಳತೈತೆ ನೋಡಿ. ಆಯುಷ್ಯ ಯಾರ್ದದು? ನಾಯಿ ಆಯುಷ್ಯ. 80 ವರ್ಷ ಆಯ್ತು ಅಂದುಗಳೇನೆ ಕಣ್ಣು ಕಾಣಂಗಿಲ್ಲ, ಕೈ ಕಾಲು ಹೇಳಕ್ ಬರಂಗಿಲ್ಲ, ಒಂದು ತಟ್ಟಿನ ಚೀಲದಾಗ ಹಾಸಿ ಕುಂತು ಬಿಟ್ಟಿರ್ತಾವ. ಹಿಂಗ ಡಿಗ್ರಿ ಹಿಡಿದು ಮನೆಗೆ ಬಂದುಗಳೇ ಯಾರು ಬಂದ್ರು, ಯಾಕೆ ಬಂದ್ರು ಓತಾವ. ಮನ್ಯಾನವ್ರು ಏನಂತಾರ, ಹಂಗೆ ಕೂತದ್ ನೋಡಿದು ಗೂಗಿ ನೋಡ್ದಂಗೆ ಹಂಗ ನೋಡ್ತದ ನೋಡೋಕೂರ್ನತ. ಆಯುಷ್ಯ ಯಾರ್ದದು? ಕೂಗಿ ಆಯುಷ್ಯ. ನಿಮ್ಗೆ ಹೇಳ್ತೀನಿ ನಾನು, ನಾಗಲಿಂಗಪ್ಪ, ಗರ್ಗದ ಮಡಿವಾಳಪ್ಪ, ಶಿಶುನಾಳದ ಶರೀಫ 3 ಮಂದಿ ಕುಂತು ಮರಣದ ವಿಚಾರ ಮಾತಾಡ್ತಾರ. ಮನುಷ್ಯ ಈ ಜಗತ್ತಿನೊಳಗ ಬಂಧನದೊಳಗಿದ್ದಂಗ ನಮಗೇನು ಹುಟ್ಟು ಆಗ್ಯದ, ಹುಟ್ಟು ಬಂಧನ, ಹುಟ್ಟು ಬಂಧನ.
ಸಾವೇನೈತಲ್ಲ ಮೋಕ್ಷದ ಹಾದಿ. ಮನುಷ್ಯ ಭಾಳ ನಿವಾಂತ ಆಗೋದು ಸಾವಿನೊಳಗ. ನಾವು ಮನುಷ್ಯ ಭಾಳ ನಿವಾಂತ ಆಗೋದು ಸಾವಿನ್ಯಾಗನೆ. ನಿಮಗನಿಸ್ತೈತಿ ಏನಂತ? ನಾ ಪುರಾಣ ಹೇಳೋ ಮುಂದಾಗ ನಿಮಗನಿಸ್ತೈತಿ ಏನಂತ? ಕರಿ ಐತಲ್ಲ ಪುರಾಣ ಹೇಳೋ ಮುತ್ತೆ, ಏನೈತಿ ಜೀವನದಾಗ? ಏನೂ ಇಲ್ಲಿದ್ರಾಗ ಹುರುಳಿಲ್ಲ ಅಂತ ಅನಿಸ್ತೈತಿ ನಿಮಗೆ. ಎಲ್ಲಿತನ? ಗವಾಯಿ ಮಂಗಳಾರತಿ ಮಾಡಿ ನಿಮ್ಮ ಮುಂದೆ ತಾಟ್ ಬರುತ್ತಾನ. ತಾಟ್ ಬತ್ತು ಶಿರಾ ಬಾರಿ ಜಿಲೇಬಿ ಬಾರಿ ಆಯ್ತು ಪುರಾಣಲ್ಲಿ. ಅದಕ್ಕೆ ಬರೀತಾರೆ ಶರಣರು, ಪುರಾಣ ವೈರಾಗ್ಯರು ಲಕ್ಷ ಲಕ್ಷ, ಪ್ರಸೂತಿ ವೈರಾಗ್ಯರು ಲಕ್ಷ ಲಕ್ಷ, ಸ್ಮಶಾನ ವೈರಾಗ್ಯರು ಲಕ್ಷ ಲಕ್ಷ. ಈ ಪುರಾಣದೊಳಗೆ ಕುಂತಾಗ ನಿಮಗೆ ಹೌದು 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 ಅನಿಸ್ತದ. ಈ ಗೇಟ್ ದಾಟಿದ್ರಿ ಮುಗಿತು ಪುರಾಣಲ್ಲಿ. ಈ ಮುಂದೆ ಬರೀತಾರೆ ಪ್ರಸೂತಿ ವೈರಾಗ್ಯರು. ಒಬ್ಬ ಹೆಣ್ಮಗಳು ಒಂದು ಕೂಸಿಗೆ ಜನ್ಮ ಕೊಡಬೇಕಾದ್ರೆ ಮೊದಲು ಅದ್ರಾಗ ಚೊಚ್ಚಲು ಹೆರಿಗೆ ಆಗಬೇಕಾದ್ರೆ ಎಟ್ಟ ಸಂಕಟ ಹೆಣ್ಮಗಳಿಗೆ. ಎಂದೂ ನೋಡಿರಂಗೆ ಇಲ್ಲ ಅದನ್ನ. ಆ ಬ್ಯಾನಿ ತನ್ನು ಮುಂದಾಗತ್ತಾಳತ್ತಕ್ಕಿ, ಯಾಕಾರ ಮಾಡ್ಕೊಂಡೆ ಯಪ್ಪೋ, ಲಗ್ನನೇ ಒಲ್ಲೆ ನಾನು. ನಮ್ಮ ಮನ್ಯಾನು ಎಲ್ಲ ಕೂಡಿ ಲಗ್ನ ಮಾಡ್ಕೊರು, ಬಾಯಾಗ ಮಣ್ಣು ಹಾಕ್ಲಿ, ಅವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಹಿಂಗೆಲ್ಲ ಬೈತಾಳ. ಎಲ್ಲಿ ತನ ಬೈತಾಳ? ಕೂಸು ಭೂಮಿಗೆ ಬಂದು ಆಕಿನ ತಲೆ ಮ್ಯಾಗ ಬಿಸಿನೀರು ಬೀಳುತ್ತನ ಬೈತಾಳ. ಬಿಸಿನೀರು ಬಿತ್ತುಗಳೇ ಏನಂತಾಳಕ್ಕಿ? ಯಾರಿಗಿಲ್ಲ ತ್ರಾಸ ಜಗತ್ನಾಗ ಒಂದು ಆದ್ರೆ ಆಗೋಲ್ಲೆಕ್ಕ, 4-5 ಮಕ್ಕಳು ಆಗೋಲ್ಲೆಕ್ಕ. ಪ್ರಸೂತಿ ವೈರಾಗ್ಯರು ಲಕ್ಷ ಲಕ್ಷ, ಸ್ಮಶಾನ ವೈರಾಗ್ಯರು ಲಕ್ಷ ಲಕ್ಷ. ನೀವು ಯಾರ್ದಾರ ಬೀಗರದು ಪೌಣ್ಯರ್ದು ಮಣ್ಣು ಕೊಡಾಕ್ ಹೋದಾಗ ನಿಮಗೆ ಅನಿಸ್ತದ, ನಮ್ಮ ಪೌಣ್ಯ ಎಟ್ಟು ಗಳಿಸಿದ, ಎಟ್ಟು ಕಬ್ಬಿನ ಹೊಲ ಮಾಡದ, ಏನು ರೊಕ್ಕ ಮಾಡದ, ಹೋಗೋ ಮುಂದಾಗ ಖಾಲಿ ಕೈಲೇ ಹೊಂಟಾನ, ಇವತ್ತು ಅವ ಹೊಂಟಾನ, ನಾಳೆ ಒಂದು ದಿವಸ ನಾವು ಹೋಗುವುದೇ ಅಂತ ನಿಮಗೆ ಅನಿಸ್ತದ. ಎಲ್ಲಿತನ? ಮನೆಗೆ ಬಂದು ಜಳಕ ಮಾಡೋತನ. ಜಳಕ ಮಾಡಿದ್ರಿ ಮತ್ತೆ ಚಾಲುನೇ ಸಂಸಾರ. ನಾವ್ ಯಾರು ಕೂಡ ನೆಮ್ಮದಿಯಾಗಿಲ್ಲ. ನೀವಂತರೂ ಬಿಡ್ರಿ, ನೀವು ಮ್ಯಾಗ ಕುಂತಿ ಏನ ನಾ ಪುರಾಣ ಹೇಳಾಕತ್ತೀನಿ, ನನಗ ಶಂಬೋರ್ ಚಿಂತೆ ಅದಾವ. ನಿಮಗೆ ಹೆಂಗೆ ಬಿಡ್ತದ ಹೇಳ್ರಿ? ನೀವು ನಿಮಗೆ ಹೆಂಗೆ ಬಿಡ್ತದ? ಈ ಜಗತ್ತಿನೊಳಗ ಮನುಷ್ಯ ತಿಳಿದವರು ಮಾತ್ರ ಆರಾಮದಿಂದ ಬದುಕ್ಯಾರೇ ವಿನಃ ನಮ್ಮಂತ ಲೌಕಿಕರು ಈ ಜಗತ್ತಿನೊಳಗ ಆರಾಮದಿಂದ ಬದುಕುವುದು ಅಸಾಧ್ಯದ ಮಾತ, ಅಸಾಧ್ಯದ ಮಾತ. ಮಡಿವಾಳಪ್ಪ, ಶಿಶುನಾಳದ ಶರೀಫ, ನೌಲಗುಂದದ ನಾಗಲಿಂಗಪ್ಪ ಮರಣದ ವಿಷಯದ ಕುರಿತು ಚರ್ಚೆ ಮಾಡ್ತಾರ. ಮನುಷ್ಯಾಗ ಮರಣ ಅನ್ನೋದು ಬಂದು ಬಿಡಬೇಕು. ಯಾವಾಗ ಬರಬೇಕು? ಮರಣ ನಾವು ತಂದುಕೋಬಾರದು. ದೇವರ ಆಯುಷ್ಯ ಈ ಭೂಮಿ ಮ್ಯಾಗಿನ ಅನ್ನದ ಋಣ, ನೀರಿನ ಋಣ ಯಾವಾಗ ಮುಗಿತದ ಅವಾಗ ತಾನೇ ಬರ್ತದದು. ನಾವು ಬ್ಯಾಡ್ ಅಂದ್ರೂ ಬಿಡಂಗಿಲ್ಲ. ಸಾವು ನಾವು ಬ್ಯಾಡ್ ಅಂದ್ರೂ ಬಿಡಂಗಿಲ್ಲ. ಸಿಂದಗಿ ಒಳಗೋಗ್ಬೇಕು ಹೆಣ್ಮಗಳು, ಚಲವಾದಿ ಗೌರಮ್ಮ ಅನ್ನುವಂತ ಹೆಣ್ಮಗಳು ಚಲೋ ಮಾತು ಬರಿತಾಳದಕ್ಕ. ತನುವಿನೊಳಗನು ದಿನವಿದ್ದು ಹೋಗುವ ಮುನ್ನ ಎನ್ನ ಮನಕ್ಕೆ ಒಂದು ಮಾತು ಹೇಳದೆ ಹಾರಿ ಹೋದೆಯ ಹಂಸ ಅಂತ ಬರಿತಾಳ. ಮನಸ್ಸು ನಮ್ಮೊಳಗ ಇರ್ತದ, ಈ ದೇಹ ಮನಸ್ಸನ್ನ ಕೇಳೇ ಮಾಡ್ತದ. ಆದ್ರ ಸಾವು ಅನ್ನೋದು ಬಂತು ಅಂದ್ರ, ಸಾವು ಅನ್ನೋದು ಒಂದು ಸಲ ಕರಿತು ಅಂತಂದ್ರ ಈ ದೇಹಕ್ಕೂ ಒಂದು ಮಾತು ಹೇಳಲಾರ್ದ ನೀವು ಹೊಕ್ಕಿಲ್ಲು ಅಂತ ಬರಿತಾಳ. ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಮಾನವರಿವರೇನು ಗಟ್ಟಿಲ್ಲ, ಮಾನವರಿವರೇನು ಗಟ್ಟಿಲ್ಲ, ಮಾನವರಿವರೇನು ಗಟ್ಟಿಲ್ಲ. ಮಹಾದೇವನ ಹಿಡಿದವರ್ಯಾರು ಕೆಟ್ಟಿಲ್ಲ, ಮಹಾದೇವನ ಹಿಡಿದವರ್ಯಾರೂ ಕೆಟ್ಟಿಲ್ಲ. ಹೇ ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಲಟಿಪಿಟಿ ಸಂಸಾರ ನೆಟ್ಟಿಲ್ಲ, ಇದು ಯಾರೇನು ಕಟಗೊಂದು ದಾಟಿಲ್ಲ. ಲಟಿಪಿಟಿ ಸಂಸಾರ ನೆಟ್ಟಿಲ್ಲ,
ಇದು ಕಟ್ಟಗೊಂಡರೇನು ದಾಟಿಲ್ಲ. ಗುರುವಿನ ಹೊರತು ಮತ್ಯಾರಿಲ್ಲ, ಗುರುವಿನ ಹೊರತು ಮತ್ಯಾರಿಲ್ಲ. ಈ ಗುಲಾಮ ದೈವಕ ಗುರ್ತಿಲ್ಲ, ಈ ಗುಲಾಮ ದೈವಕ ಗುರ್ತಿಲ್ಲ. ಹೇ ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಸೊಟ್ಟ ದೇಹವಿದು ಘಟ್ಟಿಲ್ಲ, ಬುಡ ಬಾರಿಸಿ ನೋಡಿದರೆ ಸುಟ್ಟಿಲ್ಲ. ಸೊಟ್ಟ ದೇಹವಿದು ಘಟ್ಟಿಲ್ಲ, ಬುಡ ಬಾರಿಸಿ ನೋಡಿದರೆ ಸುಟ್ಟಿಲ್ಲ. ಹುಟ್ಟುದು ಸಾವುದು ಬಿಟ್ಟಿಲ್ಲ, ಹುಟ್ಟುದು ಸಾವುದು ಬಿಟ್ಟಿಲ್ಲ. ಇಲ್ಲಿ ಬಿಟ್ಟವರ್ಯಾರೇನು ಹುಟ್ಟಿಲ್ಲ, ಇಲ್ಲಿ ಬಿಟ್ಟವರ್ಯಾರೇನು ಹುಟ್ಟಿಲ್ಲ. ಏ ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಗಟ್ಟಿದೊಳಗ ಗಟ್ಟಿಯಾಗಿರಬೇಕು, ಹಸ್ತಿಟ್ಟ ಗುರು ಮುಟ್ಟಿರಬೇಕು. ಗಟ್ಟಿದೊಳಗ ಗಟ್ಟಿಯಾಗಿರಬೇಕು, ಹಸ್ತ ಬಿಟ್ಟ ಗುರು ಮುಟ್ಟಿರಬೇಕು. ಬಾಯಿ ಪುರ ತೊಳೆದಿರಬೇಕು, ಬಾಯಿ ಪುರ ತೊಳೆದಿರಬೇಕು. ಕೈಲಾಸಕ ಮನಿ ಕಟ್ಟಿರಬೇಕು, ಕೈಲಾಸಕ ಮನಿ ಕಟ್ಟಿರಬೇಕು. ಏ ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಫಲ ಉಚಿತ ಹಾರಿರಬೇಕು, ಗುಳಿಧಾಳಿ ಕಟಿ ಬೇರಿರಬೇಕು. ಜ್ಞಾನದ ಕುಡಿ ಊರಿರಬೇಕು, ಜ್ಞಾನದ ಕುಡಿ ಊರಿರಬೇಕು. ಜಯ ಜಯ ಮಹಾತನ ಪಡೆದಿರಬೇಕು, ಜಯ ಜಯ ಮಹಾಂತೇಶನ ಪಡೆದಿರಬೇಕು. ಹೇ ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಶಿವಸಂಪದಯ ನಮ ಪಾರ್ವದೇವದ ಶಿವ ಹರ ಹರ ಮಹಾದೇವನ್. ಮರಣದ ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತಾರ. 8 ದಿವಸ ಗರಗದೊಳಗಿದ್ದು ನಾಗಲಿಂಗಪ್ಪನವರು ಶರೀಫ್ ಸಾಹೇಬರು ತಮ್ಮ ಊರಿಗೆ ತಾವು ಹೋಗ್ತಾರೆ. ಹೋದ ಬಳಿಕ ಸೌದತ್ತಿ ತಾಲೂಕಿನ ಗುರ್ಲ ಹೊಸೂರು ಅಂತ ಒಂದು ಊರು ಬರ್ತದೆ. ಆ ಊರಿನೊಳಗ ವಿಶ್ವಕರ್ಮ ಸಮಾಜಕ್ಕೆ ಸೇರಿದಂಥ ದ್ಯಾಮಣ್ಣ ಅನ್ನುವಂಥ ಮನುಷ್ಯ ಮಡಿವಾಳಪ್ಪನವರು ಭೆಟ್ಟಿಗೆ ಬರ್ತಾನೆ. ಮಡಿವಾಳಪ್ಪನವರು ಭೆಟ್ಟಿಗೆ ಬರ್ತಾನ. ಭೆಟ್ಟಿಗೆ ಬಂದು ಆತನು ಸಹಿತ ಆಧ್ಯಾತ್ಮದ ಜೀವಿಯಾಗಿದ್ದ. ಮಡಿವಾಳಪ್ಪನವ್ರ ಬಳಿ ಬಂದು ಯಪ್ಪ ನನ್ನನ್ನು ಹರಿಸಬೇಕ್ರಿ, ನನ್ನನ್ನು ಆಶೀರ್ವಾದ ಮಾಡಬೇಕ್ರಿ ಅಂದಾಗ ಮಾತಿಗೆ ನೀ ಏನು ವೃತ್ತಿ ಮಾಡ್ತೀಯಪ್ಪ ಅಂತ ಕೇಳಿದ್ರು ಅವನಿಗೆ. ಯಪ್ಪ ನಾನು ಬಡಿಗೆತನ ಮಾಡ್ತೀನಿ ರೀ, ಕಟಗಿ ಕೆಲಸ ಮಾಡ್ತೀನಿ, ಬಿತ್ತುವಂಥ ಕೂರ್ಗಿ ದಿಂಡ ನಗ ಹಿಡಿದು ಎಲ್ಲ ಕೆಲಸ ಮಾಡ್ತೀನಿ ರೀ. ಎಲ್ಲ ಕೆಲಸ ಮಾಡ್ತೀನಿ ರೀ ಅಪ್ಪ ಅಂತಂದ. ಮಡಿವಾಳಪ್ಪನವ್ರು ಏನು ಕೇಳ್ತಾರ ಆತನಿಗೆ, ನೋಡೋ ದ್ಯಾಮಣ್ಣ ಕಟ್ಗಿಯೊಳಗ ಒಂದು ಚರಿಗೆ ಮಾಡೋಕ್ಕಾಗತ್ತೇನೋ ಅಂತ ಕೇಳ್ತಾರ ಅವ್ನು. ನೋಡ್ರಿ ಎಂಥ ಮಾತಿದು.
ಕಟ್ಟಿಗೆಯೊಳಗ ಚರಿಗೆ ಅಂದ್ರೆ ಗೊತ್ತಕ್ಕವಿಲ್ಲ ಮಗ. ಈ ಚರಿಗಿಗೆ ಏನಂತೀರಿ ಅವ? ನೀರು ಕುಡಿ ಚರಿಗಿಗೆ. ಮತ್ತು ಗೋಣರ ಅಳಿಗಾಡಿಸಿ ಹೆಂಗೆ ಯಾಕೆ ಮಾಡ್ತೀರಿ ನಾನು ನೋಡಿ. ಕಟ್ಟಿಗೆಯೊಳಗ ಚರಿಗೆ ಮಾಡೋಕ್ಕಾಗತ್ತೇನೋ ಅಂತ ಕೇಳಿದ್ರು. ಯಪ್ಪ ಇಲ್ಲಿ ತರ ಅಂತರೂ ಮಾಡಿಲ್ಲ, ನಿಮ್ಮ ಆಶೀರ್ವಾದ ಇದ್ರೆ ನಾ ಮಾಡ್ತೀನಿ ರೀಪ್ಪ, ಪ್ರಯತ್ನ ಮಾಡ್ತೀನಿ ಅಂತಂದ. ಭಾಳ ಸೂಕ್ಷ್ಮ ಐತಿದು. ಹಂಗಾದ್ರೆ ಒಂದು ಕೆಲಸ ಮಾಡೋ, ನನಗೊಂದು ಕಟ್ಟಿಗೆಯೊಳಗಿನ ಚರಿಗೆ ಬೇಕಾಗೈತಿ, ಮಾಡ್ಕೊಂಬಂದು ನನಗೆ ಕೊಡ್ಬೇಕಪ್ಪ ಅಂತಂದ್ರು. ಆಯ್ತ್ರಿಯಪ್ಪ ಅಂದ. ಮುಂದುವರೆದು ಏನಂದ, ಯಪ್ಪ ಎಷ್ಟು ದಿವಸ ಹೋಗೈತೆ ಗೊತ್ತಿಲ್ಲ, ಆ ಕಟ್ಟಿಗೆ ಚರಿಗೆ ಮಾಡೋದ್ರಾಗನೆ ನಾನು ಸತ್ಯ ಅಂದ್ರೆ ಹ್ಯಾಂಗ ಮಾಡೋದು ಅಂದವ ದ್ಯಾಮಣ್ಣ. ಕಟ್ಟಿಗೆ ಚರಿಗೆ ಮಾಡೋದ್ರೊಳಗ ನಿಮಗೆ ತಂದು ಕೊಡಲಾರ್ದಂಗ ಆಯ್ತು ಅಂತಂದ್ರ ಒಂದು ವೇಳೆ ನಾ ಸತ್ಯ ಅಂದ್ರೆ ಹ್ಯಾಂಗ ಮಾಡೋದು ಅಂತಂದ. ಗುರುವಿನ ಮಾತಿಗೆ ದ್ರೋಹ ಮಾಡ್ದಂಗಾಗತ್ತೆ, ನಾನು ಗುರುವಿನ ಮಾತನ್ನು ತಿರಸ್ಕಾರ ಮಾಡ್ದಂಗಾಗತ್ತ, ಹ್ಯಾಂಗ ಮಾಡೋದು ಅಂತಂದ್ರ ಮಡಿವಾಳಪ್ಪನವ್ರು ಹೇಳ್ತಾರ, ತಮ್ಮ ನೀ ತಂದು ವರ್ಷಕ್ಕೆ ಕೊಡು, 5 ವರ್ಷಕ್ಕೆ ಕೊಡು, 10 ವರ್ಷಕ್ಕೆ ಕೊಡು, ನೀ ಯಾವಾಗ ಚರಿಗೆ ತಂದು ಕೊಡ್ತಿದ್ದಿ ಚರಿಗೆ ತಂದು ಕೊಡು ತನಕ ನಿನಗೆ ಮರಣ ಬರಂಗಿಲ್ಲ, ಹೋಗು ಅಂತ ಹೇಳ್ತಾರ ಅವನಿಗೆ. ಎಂಥ ಲೀಲಾ ಪುರುಷರು, ಎಂಥ ಲೀಲಾ ಪುರುಷರು. ಹುಬ್ಬಳ್ಳಿ ಸಿದ್ದಾರೂಢರು ಅಂತ್ಯಾವಸ್ಥೆ ಸಮೀಪ ಆಗಿತ್ತು. ಇನ್ನೇನು ಈ ಕಾಯ ಹೋಗ್ಬೇಕನ್ನುವುದಕ್ಕನೆ ತಮ್ಮ ಕೈಯೊಳಗ ಇರ್ತಕ್ಕಂಥ ಆಪ್ತರನ್ನ ಕರೆದು ಒಂದು ಮಾತು ಹೇಳ್ತಾರ, ಯಾರಿಗೆ ಏನು ಬೇಕು ಕೇಳ್ರಿಪ್ಪ, ನೀವೇನು ಕೇಳ್ತೀರಿ ಅದನ್ನು ಕೊಡ್ತೀನಿ ಅಂತ ಹೇಳ್ತಾರ. ಭಾಳ ಮಂದಿ ಬಂದು, ಯಪ್ಪ ನನಗೆ ಅದು ಬೇಕು, ಹೊಲ ಬೇಕು, ಆಸ್ತಿ ಬೇಕು, ಬಂಗಾರ ಬೇಕು, ನಮ್ಮ ಮನೆಯವ್ರು ಚಲೋ ಇರಬೇಕು, ಹೀಗೆಲ್ಲ ಬೇಡ್ಕೊಂತಾರ. ಅವ್ರ ಕೈಯಾಗ ಬೆಳೆದ ಹುಡುಗ ಕಬೀರ್ದಾಸ್ ಅನ್ನುವಂಥವ, ಅವನನ್ನು ಕರೆದು ಕೇಳ್ತಾರ, ಕಬೀರ ಎಲ್ಲರಿಗೂ ಕೊಟ್ಟಿನೋ, ನೀ ಏನು ಕೇಳ್ತಿ ಕೇಳು ಅಂತಂದ್ರು. ಅವನು ನೀ ಏನು ಕೇಳ್ತಿ ಕೇಳು ಅಂದರು. ಅವ ಏನಂತಾನ, ಯಪ್ಪ ಎಲ್ಲರೂ ಕೇಳಿದ್ದು ಕೊಟ್ಟಿದ್ದಿ, ನಾ ಕೇಳಿದ್ದು ನಿನಗೆ ಕೊಡಕ್ಕಾಗಂಗಿಲ್ಲ ಅಂದವ. ಎಲ್ಲರೂ ಕೇಳಿದ್ದು ಕೊಟ್ಟಿದ್ದಿ, ಆದ್ರೆ ನಾನು ಕೇಳಿದ್ದು ಮಾತ್ರ ನಿನ್ನ ಕಡೆ ಕೊಡಕ್ಕಾಗೋದಿಲ್ಲ ಅಂದ. ಸಿದ್ದಾರೂಢ ಅಂತಾರ, ನೀ ಏನು ಕೇಳ್ತಿ ಕೇಳು, ನಾ ಕೊಡ್ತೀನಿ ಅದನ್ನ. ಯಪ್ಪ ನೀ ಎಲ್ಲ ಅಂತಿದ್ದ ಕರೆ ಬರೇ ಬಾಯಿ ಮಾತ್ಲೆ ಕೊಡ್ತೀನಿ ಅಂದ್ರೆ ನಡೆಯಂಗಿಲ್ಲ, ನನ್ನ ಕೈ ಮೇಲೆ ಕೈ ಹಾಕಿ ಆಣೆ ಮಾಡಿ ಕೊಡ್ತೀನಿ ಅಂದ್ರೆ ಕೇಳ್ತೀನಿ ಅಂದ ಸಿದ್ದಾರೂಢರಿಗೆ. ಆಯ್ತು ಅಂತ ತಿಳ್ಕೊಂಡು ಅವನ ಕೈ ಮೇಲೆ ಕೈ ಹಾಕಿ ಭಾಷೆ ಕೊಡ್ತಾರೆ, ನೀ ಏನು ಕೇಳ್ತಿದ್ದೆ ಅದನ್ನು ಕೊಡ್ತೀನಿ ಅಂತ. ಅವರು ಅವ ಏನು ಕೇಳ್ಬೇಕು ಹೇಳ್ರಿ ನೀವು, ಅವ ಏನು ಕೇಳ್ಬೇಕು ಹೇಳ್ರಿ. ಯಪ್ಪ ನನಗೆ ಏನೂ ಕೊಡೋದು ಬೇಡ, ಒಟ್ಟು ಒಂದು ಮಾತು ಕೇಳ್ತೀನಿ ನಿನಗ, ನನ್ನ ಮರಣದ ನಂತರ ನಿನಗೆ ಮರಣ ಬರಬೇಕು, ನನಗಿಂತ ಮೊದಲು ನಿನ್ನ ಮರಣ ಆಗಬಾರ್ದು ಅಂತ ನನಗೆ ಭಾಷೆ ಕೊಡು ಯಪ್ಪ ಅಂತ ಕೇಳ್ತಾನ ನಾವು. ಸಿದ್ದಾರೂಢರಂದ್ರು, ಎಂಥ ಕ್ವಾರ್ಲಕ್ಕೆ ತಂದೆವು ನನ್ನ ಜೀವನ ನೀನು, ಇನ್ನು 5 ದಿವಸದಾಗ ನಾ ಪ್ರಾಣ ಬಿಡವಿದ್ಯ. ಭಾಷೆ ತಗೊಂಡ ಬಳಿಕ ಮುಂದೆ 17 ವರ್ಷ ಬದುಕ್ತಾರೆ ಸಿದ್ದಾರೂಢರು. ಕಬೀರ್ದಾಸರು ತೀರ್ಕೊಂಡ ಮೇಲೆ ಸಿದ್ದಾರೂಢರು ಸಾಯ್ತಾರೆ ನೋಡ್ರಿ ಅಂಥದ್ದು. ಕಬೀರ್ದಾಸರು ತೀರ್ಕೊಂಡ ಬಳಿಕನೇ ಸಿದ್ದಾರೂಢರು ಲಿಂಗದೊಳಗೆ ಆಗ್ತಾರೆ. ಮಡಿವಾಳಪ್ಪನವ್ರು ಹೇಳ್ತಾರೆ ದ್ಯಾಮಣ್ಣಗ, ವರ್ಷಕ್ಕೆ ಕೊಡು, 5 ವರ್ಷಕ್ಕೆ ಕೊಡು, 10 ವರ್ಷಕ್ಕೆ ಕೊಡು, ನೀ ಯಾವಾಗ ಚರಿಗೆ ತಗೊಂಡು ಬಂದು ಕೊಡ್ತಿದ್ದಿ ಆ ಚರಿಗೆ ತಂದು ಕೊಡು ತನಕ ನಿನಗೆ ಮರಣ ಬರಂಗಿಲ್ಲ, ಹೋಗು ಅಂತ ಹೇಳಿದ್ರು ಅವನಿಗೆ. ಆಯ್ತಪ್ಪ ಅಂಥೇಳಿ ಊರಿಗೆ ಬಂದ. 7 ವರ್ಷ ತಗೊಂತಾನವ, 7 ವರ್ಷ ಕಟ್ಟಿಗೆಯೊಳಗೆ ಚರಿಗೆ ಮಾಡೋದು. ಸುಮ್ಮನೆ ವಿಮಾಜನೆ ಮಾಡ್ಕೊಳ್ರಿ ನೀವು. ಈಗೆಲ್ಲ ಮಿಷನರಿ ಬಂದಾವ, ಏನು ಬೇಕಾದರೂ ಅದನ್ನು ಮಾಡ್ತಾರ. ಅವಾಗ ಕೈಲೇ ಕೆಲಸ ಮಾಡಬೇಕು. ಕೈಲೇ ಕೆಲಸ ಮಾಡುವಂಥ ಕಾಲಕ್ಕೆ 7 ವರ್ಷ ತಗೊಂತಾನವ. 7 ವರ್ಷ ತಗೊಳ್ಳೋದ್ರೊಳಗನೆ ಗರಗದ ಮಡಿವಾಳಪ್ಪನವರಿಗೆ ಅದೇ ಗರಗದೊಳಗೆ ಒಬ್ಬವ ಗಂಟೆಪ್ಪ ಅನ್ನುವಂಥ ಶಿಷ್ಯ ಗಂಟು ಬೀಳ್ತಾನೆ. ಗಂಟೆಪ್ಪ ಅನ್ನುವಂಥವ ಶಿಷ್ಯ ಗಂಟು ಬೀಳ್ತಾನ. ಯಾವತ್ತೂ ಮಡಿವಾಳಪ್ಪನವ್ರ ಹಿಂದೆ ಇರ್ತಾನ. ಮಡಿವಾಳಪ್ಪನವ್ರ ಸೇವಾ ಮಾಡೋದೊಂದೇ ಅವನ ಕೆಲಸ, ಅದನ್ನು ಬಿಟ್ಟರೆ ಅವ ಏನೂ ಮಾಡ್ತಿದ್ದಿಲ್ಲ. ಒಂದು ದಿವಸ ಆಶ್ಚರ್ಯ ಏನಾಗುತ್ತಾ ಅಂತಂದ್ರೆ, ಗಂಟೆಪ್ಪ ಮಡಿವಾಳಪ್ಪನವರು ಇಬ್ಬರೂ ಕೂಡಿ ಸೊಗಲದ ಬಲ್ಲಿ ಆ ಹಳ್ಳದ ದಂಡಿಯೊಳಗೆ ಕುಂತಿರ್ತಾರ. ಯಾವತ್ತೂ ಮಡಿವಾಳಪ್ಪನವರು ಬತ್ತಲಿಯಾಗಿರುವುದಕ್ಕೆ ಭಾಳ ಇಷ್ಟಪಡ್ತಿದ್ರು. ಬಟ್ಟೆ ಹಾಕೊಂತಿದ್ದಿಲ್ಲ, ಏಕಾಂತದೊಳಗಿದ್ದಾಗ ಒಟ್ಟ ಬಟ್ಟೆ ಹಾಕೊಂತಿದ್ದಿಲ್ಲ. ಒಂದು ದಿವಸ ಆ ಹಳ್ಳದ ದಂಡಿ ಮೇಲೆ ಕುಂತ ಕಾಲಕ್ಕೆ
ಗಂಟೆಪ್ಪನ ಕರೀತಾರವ್ರು, ಮಡಿವಾಳಪ್ಪನವರು. ಗಂಟ್ಯಾ ಅಂದರು. ಯಪ್ಪ ಅಂದ, ಲೇ ಇವತ್ತ ನನ್ನ ನೋಡಾಕೊಬ್ಬ ಮನುಷ್ಯ ಬರಾಕತ್ತಾನ, ನನಗೆ ಹಾಕೊಳ್ಳಾಕ ಒಂದು ಕೌಪಿನ ತಾರ್ಲಿ ಅಂದರು. ಕೌಪಿನ್ ಅಂದ್ರೆ ನಿಮ್ಗೆ ಗೊತ್ತಾಕತ್ತ ಇಲ್ಲ, ಸಾಧುಗಳು ಮಹಾತ್ಮರು ಹಾಕೊಳ್ಳುವಂಥ ಕೌಪಿನ ಅಂತಾರ ಅದಕ್ಕೆ. ಗಂಟ್ಯಾ ಇವತ್ತೊಬ್ಬ ಮನುಷ್ಯ ಬರಾಕತ್ತಾನ್ಲೆ ನಾನು ನೋಡಾಕ, ಆ ಮನುಷ್ಯನ ಮುಂದೆ ನಾ ಹಿಂಗಿರೋದು ಸರಿಯಲ್ಲ, ಹಾಕೊಳ್ಳಾಕ ಒಂದು ಕೌಪಿನ ತಾರ್ಲಿ ಅಂದ. ಆ ಗಂಟ್ಯಪ್ಪ ಕೇಳ್ದ, ಯಪ್ಪ ದಿನ 100 ಮಂದಿ 100 ಮಂದಿ ನಿನಗೆ ನಮಸ್ಕಾರ ಮಾಡಿ ಹೋಕ್ಕಾರ, ಗಂಡು ಹೆಣ್ಣು ಕೂಡಿ ನಮಸ್ಕಾರ ಮಾಡಿ ಹೋಕ್ಕಾರ, ಮತ್ತು ಅವ್ರು ಯಾರೂ ಮನುಷ್ಯರಲ್ಲ, ಇವತ್ತು ಬರೋ ಒಬ್ಬ ಏನು ಸ್ಪೆಷಲ್ ಅದ ನಾನು ಅಂತ ಕೇಳ್ದವ. ಅವ್ರು ಹೇಳ್ತಾರ ಗರಗದ ಮಡಿವಾಳಪ್ಪನವರು, ಈ ಮಂದಿ ಮುಂದೆ ನಾ ಹೆಂಗಿದ್ರು ನಡೀತದಿಲ್ಲ, ಆದ್ರೆ ಇವತ್ತು ಬರಾವ ನಿಜವಾದ ಮನುಷ್ಯ ಬರಾಕತ್ತಾನ, ಅವನ ಮುಂದೆ ನಾ ಬತ್ತಲೇ ಇದ್ರೆ ಅವನ ಮನಸ್ಸಿಗೆ ನೋವಾಗಿತ್ತು, ಒಂದು ಕೌಪಿನ ಕೊಡು ಅಂತಂದ್ರು. ವಾದಿಸ್ತಿದ್ದಿಲ್ಲವ, ಒಂದು ಕೌಪಿನ ತಂದು ಕೊಟ್ಟ. ಆ ಕೌಪಿನ ಹಾಕ್ಕೊಂಡು ಒಂದು ಅರ್ಧ ತಾಸಿನಾಗ ಹುಬ್ಬಳ್ಳಿ ಸಿದ್ದಾರೂಢರು ಅವ್ರು ನೋಡ್ಕೊತ ಬಂದರು. ಗರಗದ ಮಡಿವಾಳಪ್ಪನವ್ರು ಬಳಿ ಬಂದರು. ಗರಗದ ಮಡಿವಾಳಪ್ಪನವರು ಬಲ್ಲಿ ಬಂದುಗಳೇ ಗರಗದ ಮಡಿವಾಳಪ್ಪನವರು ಸಿದ್ದಾರೂಢರು ಎಂಥವ್ರು ಅಂತ ಕೇಳಿದ್ರೆ, ಸಿದ್ದಾರೂಢರು ಅಂತಂದ್ರೆ ಜ್ಞಾನದ ಇನ್ನೊಂದು ಹೆಸರು ಹುಬ್ಬಳ್ಳಿ ಸಿದ್ದಾರೂಢರು. ಮುಂದೆ ಚರ್ಚೆ ನಡೀತು. ಬಹಳೋತ್ತನ ಗರಗದ ಮಡಿವಾಳಪ್ಪನವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಸಿದ್ದಾರೂಢರಿಗೆ ಇವರು ಮಡಿವಾಳಪ್ಪನವ್ರು ಅಂತಾರ, ನಿಮ್ಮನ್ನು ನೋಡಿ ಬಹಳ ಖುಷಿ ಆಯ್ತ್ರಿಪ್ಪ, ಹುಬ್ಬಳ್ಳಿಯೊಳಗ ಈ ರೋಡನ್ನು ಬಿಟ್ಟು ಆ ರೋಡಿಗೆ ಬಂದು ನಿಮ್ಮ ಕೀರ್ತಿ ಜಗತ್ತಿನ ತುಂಬ ಮೆರಿಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಸಿದ್ದಾರೂಢರನ್ನು ಕಳಿಸಿದ. ಇಷ್ಟ ಆಗೋದ್ರೊಳಗ ಮುಂದೆ 8 ದಿನ ಬಿಟ್ಟು ನರಗುಂದದೊಳಗೆ ಬಂದು ಒಂದು ಗುಡಿ ಇರ್ತೈತಿ, ಬಸವಣ್ಣನ ಗುಡಿ. ಆ ಬಸವಣ್ಣನ ಗುಡಿಯಾಗ ಮಡಿವಾಳಪ್ಪನವರು, ನವಲಗುಂದ ನಾಗಲಿಂಗಪ್ಪ, ಶಿಶುನಾಳದ ಶರೀಫ, ಗಂಟೆಪ್ಪ ತೆಳಗ್ ಮಕ್ಕೊಂಡಿರ್ತಾನ, 3 ಮಂದಿ ಮ್ಯಾಗ ಮಕ್ಕೊಂಡಿರ್ತಾರ ಬಸವಣ್ಣನ ಗುಡಿಯಾಗ. ಎಲ್ಲಿ? ನರಗುಂದದೊಳಗೆ. ನರಗುಂದದೊಳಗ 3 ಮಂದಿ ಗುಡಿಯಾಗ ಮಕ್ಕೊಂಡಿರ್ತಾರ. ರಾತ್ರಿ ಸಮಯದೊಳಗ ಮಡಿವಾಳಪ್ಪನವರಿಗೆ ಮೂತ್ರ ಬರ್ತಾವ. ರಾತ್ರಿ ಸಮಯದೊಳಗೆ ಮಡಿವಾಳಪ್ಪನವರಿಗೆ ಮೂತ್ರ ಬರ್ತಾವ. ಆ ಮೂತ್ರ ಬಂದಂತ ಕಾಲಕ್ಕೆ ನಿಂತ್ಕೊಂಡಾಗಿದ್ರು. ಹಂಗ ಸವಕಾಸ ಅಲ್ಲೇ ಎದ್ದು ಒಂದೀಟ ಬಸವಣ್ಣಪ್ಪನ ಗುಡಿ, ಆ ಗುಡಿ ಕಟ್ಟಿತ್ತು. ಕಟ್ಟಿ ಮುಂದೆ ಆ ಗುಡಿ ಮುಂದೊಂದು ಕಟ್ಟಿತ್ತು. ಆ ಕಟ್ಟಿ ಮ್ಯಾಗ ಕುಂತು ಮೂತ್ರ ಮಾಡಾಕತ್ರು ಮಡಿವಾಳಪ್ಪನವ್ರು. ವಿಚಿತ್ರ ಏನಾಗಿತ್ತಂದ್ರ, ಆ ಯಾವ ಜಾಗದಾಗ ಇವರು ಮೂತ್ರ ಮಾಡಾಕತ್ತಿದ್ರು ಆ ಜಾಗದ ತೆಳಗ ಒಬ್ಬ ಭಿಕ್ಷುಕ ಮಕ್ಕೊಂಡಿದ್ದ. ಇವರು ಹೋಗಿ ನಿಂತ್ಕೊಂಡಾಗ ಅವನ ಮೇಲೆ ಮೂತ್ರ ಮಾಡಾಕತ್ರು. ಅವ ಎದ್ದಂದ, ಏ ಯಜ್ಜ, ಕಣ್ಣಿಗೆಣ್ಣು ಕಾಣ್ತಾವ ಎಲ್ಲೋ ಯಜ್ಜ ನಿನಗ, ನನ್ನ ಮ್ಯಾಗ ನೀ ಮೂತ್ರ ಮಾಡಾಕತ್ತಿಯಲ್ಲೋ ಯಜ್ಜ ಅಂದ. ಮಡಿವಾಳಪ್ಪನವ್ರು ಅಂತಾರ, ಲೇ ಹುಚ್ಚ, ಇವು ಮೂತ್ರ ಅಲ್ಲಲೇ, ಇವು ಅರಿಶಿಣದ ಪನ್ನೀರ್ ಐತಿಲೇ ಇದು. ಈ ನೀರು ಯಾವಾಗ ನಿನಗೆ ಬಿದ್ದೈತಿ, ನಿನಗೆ 40 ಹಳ್ಳಿ ಜಾಗೀರ್ದಾರ ಮನಿ ಹೆಣ್ಣು ಕೊಟ್ಟು ಜಾಗೀರ್ದಾರಕ್ಕೆ ಮಾಡ್ತೀವಿ ಹೋಗು ಅಂತ ಆಶೀರ್ವಾದ ಮಾಡಿದ್ರು. ಅವ ಅಂದ, ಮುತ್ಯ ನಿನಗೆ ಹುಚ್ಚಿಡ್ದೈತಿ ಅಂದವ. ನಾನು ಭಿಕ್ಷೆ ಬೇಡವ, ಒಂದು ರೊಟ್ಟಿ ಸಲುವಾಗಿ, ಒಂದು ತುತ್ತು ಅನ್ನದ ಸಲುವಾಗಿ ಮನಿ ಹೋಗಿ ಭಿಕ್ಷೆ ಬೇಡ್ತೀನಿ. ನನ್ನಂತವ ಜಾಗೀರ್ದಾರಿಕೆ ಮಾಡ್ಬೇಕು, ಗೌಡ್ಕಿ ಮಾಡ್ಬೇಕಂದ್ರ ನಿನಗೆ ಹುಚ್ಚಿಡ್ದೈತಿ ಮುತ್ಯ, ನೀನು ತಿಳಿಲಾರಕ್ ಮಾಡಿದಿ, ಸುಮ್ ಬಿಟ್ಬಿಡು, ಆಶೀರ್ವಾದ ಮಾಡಬೇಡ ಅಂದವ. ಮಡಿವಾಳಪ್ಪನವ್ರು ಅಂತಾರ, ನನ್ನ ಬಾಯಾಗ ಬಂದಿದ್ದು ಯಾವುದೂ ಹುಸಿ ಇಲ್ಲಲೇ, ನೀ ಏನು ಅನ್ನಕ್ಕೆ ತುತ್ತು ಅನ್ನಕ್ಕೆ ಇವತ್ತು ಪರಿತಪ್ಸಾಕತ್ತೀರಿ, ಇದೇ ಊರಾಗನೇ ಜಾಗೀರ್ದಾರ ಮನಿ ಕನ್ಯಾ ಹುಡುಕೊತ್ತ ಬಂದು ನಿನಗೆ ಕೊಟ್ಟು 40 ಹಳ್ಳಿ ಜಾಗೀರ್ದಾರಿಕೆ ಮಾಡ್ತಿ ಅಂತ ಆಶೀರ್ವಾದ ಮಾಡಿದ್ರು. ಮುಂದೆ ಆ ಮಡಿವಾಳಪ್ಪನವ್ರು ಅಂದಂಗ ಆ ಭಿಕ್ಷುಕದವನಿಗೆ ನರಗುಂದದ ದೇಸಾಯಿ ಅವರ ಮನಿತನದ ಕನ್ಯಾ ಕೊಟ್ಟು 40 ಹಳ್ಳಿ ಗೌಡ್ಕಿ ಮಾಡಕ್ ಹತ್ತಾನವ. 40 ಹಳ್ಳಿ ಗೌಡ್ಕಿ. ಎಂಥ ಶಕ್ತಿ ಇರ್ಬೇಕು ಮಡಿವಾಳಪ್ಪನ ಬಗ್ಗೆ. ನಾ ಹೇಳಿನಲ್ರಿ ನಿಮಗ, ಅವಧೂತ ಪರಂಪರೆಯ ಶರಣರಂದ್ರೆ ಎಂಥವ್ರು ಅಂತಂದ್ರ, ಏನು ಬಾಯಾಗ ಬರ್ತೈತೆ ಅದು ಆಗಬೇಕು. ಮಾಡ ಇಲ್ಲಾರ್ದ ಮಳಿ ತರಿಸ್ಯಾರ, ಗರ್ಭ ಇಲ್ಲಾರ್ದ ಮಕ್ಕಳನ್ನು ಕೊಟ್ಟಾರ, ಗಂಡಿದ್ದದ್ದು ಹೆಣ್ಣು ಮಾಡ್ಯಾರ, ಹೆಣ್ಣಿದ್ದನ್ನು ಗಂಡು ಮಾಡ್ಯಾರ. ಈ ಜಗತ್ತಿನೊಳಗೆ ಅವ್ರು ಏನು ಅಂತಾರ ಅದು ಆಗಬೇಕು. ಏನು ಅಂತಾರ ಅದು ಆಗಬೇಕು. ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ನಾನು. ಆಶ್ಚರ್ಯದ ಮಾತೇನು ಅಂತಂದ್ರ, ಮಡಿವಾಳಪ್ಪನವರು ಬಹಳಷ್ಟು ಊರುಗಳನ್ನು ತಿರುಗ್ತಿದ್ರು, ಸಂಚಾರ ಮಾಡ್ತಿದ್ರು. ಯಾವತ್ತೂ ಜೊತೆಗೆ ಗಂಟೆಪ್ಪ ಅವ್ರ ಜೊತೆಗೆ ಇರಾಮ. ಒಮ್ಮೆ ಏನಾಯ್ತು ಅಂತ ಕೇಳಿದ್ರ, ಗಂದಿಗವಾಡ ಅಂತ ಬರ್ತದೆ. ಆ ಗಂದಿಗವಾಡಿಗೆ
ಹೋಗಬೇಕು ಅಂತ ಇಚ್ಛೆ ಆಯಿತು. ಅಷ್ಟು ಅನ್ನೋದ್ರೊಳಗನ ಇವ್ರು ಗಂದಿಗವಾಡಿಗೆ ಹೋಗ್ಬೇಕು ಅನ್ನೋದಕ್ಕನ ಶಿಶುನಾಳ ಶರೀಫ್ ಸಾಹಿಬ ಮತ್ತು ನವಲಗುಂದ ನಾಗಲಿಂಗಪ್ಪ ಬಂದ ಬಿಟ್ರು. 3 ಮಂದಿ ಜೊತೆಯಾಗಿ ಆ ಗಂದಿಗವಾಡಿಗೆ ಬಂದರು. ಬರುವುದಕ್ಕನೆ ಕೆಟ್ಟ ಥಂಡಿ ಟೈಮ್, ಚಳಿ ಟೈಮ್ ಅದು. ಆ ಚಳಿ ಟೈಮ್ನ್ಯಾಗ ಆ ಊರು ಹೊರಗಿರುವಂಥ ದ್ಯಾಮವ್ವನ ಗುಡಿಯಾಗ ಹೋಗಿ 3 ಮಂದಿ ಮಕ್ಕೊಂಡ್ರು. ಇವರು ಹೊಚ್ಕೊಳ್ಳಕ್ಕಿಲ್ಲ, ಹಾಸ್ಕೊಳ್ಳಕ್ಕಿಲ್ಲ. ಇವರು ಇದ್ದ ಬಟ್ಟಿಯನ್ನು ಕಳೆದು ತಿರುಗುವಂಥ ಮಂದಿ, ಏನೂ ಇದ್ದಿದ್ದಿಲ್ಲ. ಕಂಡಪಟ್ಟಿ ಬೇಪಾನ್ ಚಳಿ ಇತ್ತು ಹೊರಗ. ನಾಗಲಿಂಗಪ್ಪನವ್ರಿಗೆ ಏನಂದ್ರು ಗರಗದ ಮಡಿವಾಳಪ್ಪನವರು, ನಾಗ್ಯಾ ಯಾಕ ಭಾಳ ಥಂಡಿ ಹಿಡಿಯಾಕತ್ತೈತು, ಒಂದಿಟ್ಟು ಉರಿಯರ್ ಹಚ್ಚು, ಕಾಸುಗಳು ಮೈ ಬೆಚ್ಚಗಾಕದ, ಏನು ಮೈ ಗುಗ್ಗುರು ಗುಟ್ಟಾಕತ್ತೈತಿ ಥಂಡಿಗೆ ಅಂತಂದ್ರು. ನಾಗಲಿಂಗಪ್ಪ ಏನಂದ, ನೋಡು ಇಲ್ಲಿ ಏನೂ ಇಲ್ಲ ಉರಿ ಹಚ್ಚಾಕ, ಏನು ಹಚ್ಚಬೇಕು ಇಲ್ಲಿ ಉರಿ ಹಚ್ಚ ಅಂತಂದ್ರೆ ಏನು ಹಚ್ಚಬೇಕು? ಮಡಿವಾಳಪ್ಪನವ್ರು ಅಂತಾರ, ಅಲ್ಲಿ ಒಳಗಿಟ್ಟಾರ್ಲಕ್ಕಿ ದ್ಯಾಮವ್ನ ಆಕಿನ ಹೊರಗೆ ತೊಗೊಂಬ, ಒಳಗೇನು ದ್ಯಾಮವ್ನ ಇಟ್ಟಾರ ಆಕಿನ ಹೊರಗೆ ತೊಗೊಂಬ, ಹೆಂಗೂ ಕಟ್ಟಿಗೆ ಮೂರ್ತಿ ಐತಿ, ಮುಂದೆ ದೀಪ ಅದಾವ, ತೊಗೊಂಡು ಬಂದು ಕೈಯ ಕಾಲ ಮುರಿದು ಬಡ ಬಡ ಉರಿ ಹಚ್ಚುನು ಕಾಸುಗಳು ಅಂದ. ಎಂಥ ಅವಧೂತ್ರವ್ರು ಅಂತಂದ್ರ ಆಯ್ತಪ್ಪ ಅಂತ ತಿಳ್ಕೊಂಡು ಶಿಶುನಾಳ ಶರೀಫ ನವಲಗುಂದ ನಾಗಲಿಂಗಪ್ಪ ಆ ಕಟ್ಟಿಗೆ ದ್ಯಾಮವ್ನ ಮೂರ್ತಿ ಇತ್ತು, ಆ ಮೂರ್ತಿ ಹೊರಗೆ ತೊಗೊಂಬಂದು ಆಕಿನ ಕೈ ಮುರಿತಾರ, ಕಾಲು ಮುರಿತಾರ. ಕಟ್ಟಿಗೆ ಕೈಯ ಕಾಲ ಮುರಿದು ಆ ಸೆಮೆ ಇತ್ತು, ಸೆಮೆ ತೊಗೊಂಡೋಗಿ ಸಣ್ಣಗ ದೀಪ ಹಚ್ಚಿದ್ರು. ಆ ದೀಪ ಹತ್ತಿದಗಳೇ ಕಟ್ಟಿಗೆ ಅದು ಬರ ಬೆಂಕಿ ತೊಗೊಂಡ್ಬಿಡ್ತು. ನಿಮ್ಮ ಮುಂದೆ ಹೇಳ್ತೀನಿ ನಾನು, ಉರಿ ಹತ್ತು ಅಗದಿ ಶಿಸ್ತು 1 ತಾಸು 1.5 ತಾಸು ಉರಿ ಕಾಸ್ಕೊಂಡು ಹೋಗಿ ಮಕ್ಕೊಂಬಿಟ್ರು ಗುಡಿಯಾಗ. ನಿಮ್ಗೆ ಹೇಳ್ತೀನಿ, ಆ ಮೂರ್ತಿ ತಗೊಂಡು ಬಂದು ಹೊರಗೆ ಏನು ಸುಟ್ಟಿದ್ರಲ್ಲ, ಆ ಸುಟ್ಟು ಜಾಗದೊಳಗೆ ಮುಗನತ್ತ ದ್ಯಾಮೋ ಗುಡಿಸಿದಂಥ ಬಳಿ, ಕೈಯಾಗಿನ ಹತಾರ ಇವೆಲ್ಲ ಬಿದ್ದಿದ್ದು. ಆ ಗುಡಿ ಪೂಜೆ ಮಾಡು ಪೂಜಾರಿ ಬಂದು ನೋಡ್ತಾನ. ನೋಡೋದಕ್ಕೆ ಇವರು 3 ಮಂದಿ ಸಾಧುಗಳು ಗುಡಿಯಾಗ ಮಕ್ಕೊಂಡಾರ. ದ್ಯಾಮವ್ನ ಮೂರ್ತಿ ಗುಡಿಯಾಗ ದ್ಯಾಮವ್ನ ಇಲ್ಲ. ದ್ಯಾಮವ್ನ ಹೊರಗೆ ಆ ಕೈಯಾಗಿನ ಹತಾರ, ಕೈಯಾಗಿನ ಬಳಿ, ಮುಗನತ್ತ ಎಲ್ಲ ಬಿದ್ದು ಬಿಟ್ಟಾವ. ಅವ ಅಂದ, ಈ 3 ಸಾಧುಗಳು ತಪಲಾ ಸೇದಿ ನಿಷೇಧಾಗ ದ್ಯಾಮವ್ನ ಸುಟ್ಟಾರ, ಇವ್ರನ್ನ ಊರು ಬಿಟ್ಟು ಕಳಿಸೋದು ಬೇಡ ಅಂತ ತಿಳ್ಕೊಂಡು ಊರಾಗ ಹೋಗಿ ಸುದ್ದಿ ಮಾಡಿ ಮಂದಿನೆಲ್ಲ ಕರ್ಕೊಂಬಂದ. ನಮ್ಮ ಊರಿಗೆ 3 ಮಂದಿ ಸಾಧುಗಳು ಬಂದು ನಮ್ಮ ಊರು ದ್ಯಾಮವ್ನ ತಂದು ಸುಟ್ಟು ಬಿಟ್ಟಾರ, ಬರ್ರಿ ಅಂದುಗಳೇ ಎಲ್ಲ ಇಡೀ ಊರು ಮಂದಿ ಒತ್ತಟ್ಲಿಂದ ಬಂತು. ಇವ್ರು ಆನಂದವಾಗಿ ಗುಡಿಯಾಗ ಮಕ್ಕೊಂಡ್ಬಿಟ್ಟಿದ್ರಿ. ಇವ್ರು ಯಾವುದ್ರ ಚಿಂತಿಲ್ಲಾರ್ದ ಮಕ್ಕೊಂಡ್ಬಿಟ್ಟಿದ್ರಿ. ಇವರು ಆ ಊರು ಗೌಡ ನಾವು ಬಂದು, ಏ ಸಾಧುಗಳೇ ಹೇಳ್ರಿ ಮ್ಯಾಕ. 3 ಮಂದಿ ಎದ್ರು. ಯಾಕೋ ಹೆಂಗೆ ಕಾಣ್ತದ ನಿಮ್ಮ ಮೈಯಾಗ? ನಮ್ಮ ಊರಾಗ ನಾವು ದೇವತಿ ಅಂತ ಪೂಜೆ ಮಾಡು ದ್ಯಾಮವ್ನ ಸುಟ್ಟಿರಿ ಯಾ ಮಕ್ಕಳೇ, ಎಷ್ಟು ಸೊಕ್ಕೋ ನಿಮ್ಮದು? ನಾಗಲಿಂಗಪ್ಪ ಅಂದ, ನಾವ್ಯಾಕೆ ಸುಡೋನ್ ದ್ಯಾಮವ್ನ ಅಂದವ. ನಾವ್ಯಾಕೆ ಸುಡೋನ್ ದ್ಯಾಮವ್ನ? ಏಯ್ ಮತ್ತು ಈ ಊರಾಗ ನೀವ ಮಕ್ಕೊಂಡಿರಿ, ಈ ಗುಡಿಗೆ ನಮ್ಮ ಊರನ ಮಂದಿ ಯಾರೂ ಬರಂಗಿಲ್ಲ, ಅಂಜಿ ಸಾಯ್ತಾರಕ್ಕಿಗೆ. ಕರೆ ಹೇಳ್ರಿ, ಸುಟ್ಟಿರೇ ಇಲ್ಲ. ಏ ಹುಚ್ಚಗೌಡ ಒಳಗೆ ಹೋಗಿ ತೆಗೆದು ನೋಡು, ಅದಳ್ಳಿ ನೋಡಕ್ಕಿ ಅಂದುಗಳೇ ಅವ ಗೌಡ ಏನು ಮಾಡ್ದ, ಪೂಜಾರಿಗೆ ಹೇಳ್ದ. ಅವಂಗೂ ಧೈರ್ಯ ಸಾಲಿಲ್ಲ. ಆ ಗುಡಿ ಪೂಜೆ ಮಾಡೋ ಪೂಜಾರಿಗೆ ಹೇಳ್ದ, ಏ ಬಾಕ್ಲ ತೆಗಿಯೋ, ಒಳಗಿಂದ ಗರ್ಭಗುಡಿ ಬಾಕ್ಲ ತೆಗಿ ಅಂತಂದ್ರೆ ಬಾಕ್ಲ ತೆಗೆದು ನೋಡ್ತಾರ, ದ್ಯಾಮೋ ಹ್ಯಾಂಗಿದ್ದ ದ್ಯಾಮೋ ಹಂಗೆ ಹೊಳ ಹೊಳಿತ. ಎಂಥ ಲೀಲಾ ಪುರುಷರಂತ ಹೇಳ್ತೀನಿ ನಿಮಗೆ ನಾನು. ಹೊರಗೆ ಸುಟ್ಟಿದ್ದು ಹತಾರ ಐತಿ, ಬಳಿ ಅದಾವ, ಮೂಗನತ್ತು ಕಾಣ್ತದ. ಆದ್ರೆ ಊರು ಮಂದಿ ಬಂದು ನೋಡುವುದಕ್ಕನೆ ಹ್ಯಾಂಗಿದ್ಲು ದೇವಿ ಒಳಗೆ ಹಂಗ ಅದಾಳ ಅಂತಂದ್ರೆ ಎಂಥವ್ರು ಇರ್ಬೇಕು ಅನ್ನೋದನ್ನು ನೀವು ಅರ್ಥ ಮಾಡಿಕೊಡ್ರಿ. ಗರಗದ ಮಡಿವಾಳಪ್ಪನವ್ರು ಎಂಥ ತಾಕತ್ತಿನವ್ರು ಇರಬೇಕು. ಇವ್ರದು ಕೇವಲ 1-2 ಪವಾಡ ಅಲ್ಲ, ಎಷ್ಟು ಪವಾಡಗಳನ್ನು ಮಾಡ್ಕೊಂತ ಹೋಗ್ಯಾರಂದ್ರೆ, ಇವ್ರ ಬದುಕನ್ನು ಕೇಳ್ಕೊಂತ ಹೋದ್ರೆ ಇವ್ರ ಜೀವನ ಅನ್ನೋದೊಂದು ಕಲಸಕ್ರಿ ಇದ್ದಂಗೆ. ಕಲಸಕ್ರಿಯನ್ನು ನೀವು ಹ್ಯಾಂಗೆ ತಿಂತೀರಿ ಹಂಗೆ ರುಚಿನೇ ಕೊಡ್ತದದು. ಅದೇ ಊರೊಳಗೆ ಹಂಗರಿಕೆಯ ಶ್ರೀಮಂತರಾಗಿರ್ತಕ್ಕಂಥ ಅಯ್ಯಪ್ಪ ದೇಸಾಯಿ ಅವರು ಮನೆತನದಕ್ಕೆ ಇವ್ರು ಹೋಗಿರ್ತಾರೆ ಗರಗದೊಳಗೆ. ಅವ್ರಿಗೆ ಹೊಟ್ಟೆ ಮಕ್ಕಳಿದ್ದಿದ್ದಿಲ್ಲ, ಬಹಳ ದೊಡ್ಡ ಶ್ರೀಮಂತರವರು. ಅವ್ರಿಗೆ ಆಸ್ತಿ ಎಷ್ಟಿತ್ತು ಅಂತ ಕೇಳಿದ್ರೆ, ಕಣ್ಣಿಗೆ ಕಾಣಿಸೋಕ್ಕಿಂತ ಹೆಚ್ಚು ಆಸ್ತಿ ಇತ್ತು ಅವ್ರದ್ದು. ಕಣ್ಣಿಗೆ ಎಷ್ಟು ಕಾಣಿಸ್ತೈತಲ್ಲ, ಆ ಕಣ್ಣಿಗೆ ಕಾಣಿಸೋಕ್ಕಿಂತನೂ ಹೆಚ್ಚು ಆಸ್ತಿ ಇತ್ತು. ಭಾಳ ದೊಡ್ಡ ಶ್ರೀಮಂತರಿದ್ರು. ಆದ್ರೆ ಒಟ್ಟ ಒಂದು ದಿವಸನೂ ಸಹಿತ ಮಡಿವಾಳಪ್ಪನವ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇದ್ರೂ ಕೂಡ ನಮಗೆ ಮಕ್ಕಳು ಬೇಕು ಅಂತ ಕೇಳಿದ್ದಿಲ್ಲ. ಅವರು ನಮಗೆ ಮಕ್ಕಳು ಬೇಕು ಅಂತ ಕೇಳಿದ್ದಿಲ್ಲ.
ನಿಮಗೊಂದು ಮಾತು ಹೇಳ್ತೀನಿ ನಾನು, ಎಲ್ಲಿ ತನಕ ಮನುಷ್ಯಾಗ ಅನುಕಂಪ ಬರಂಗಿಲ್ಲೋ, ಮನುಷ್ಯತ್ವ ಬರಂಗಿಲ್ಲೋ, ಅಲ್ಲಿ ತನಕ ನಮ್ಮಂಥವ್ರು ಮನುಷ್ಯರ ಹೊಟ್ಯಾಗ ಮಕ್ಕಳಾಗಂಗಿಲ್ಲ. ನಿಮ್ದು ಹೆಂಗೈತೆ ಗೊತ್ತಿಲ್ಲ ನನಗೆ. ನಮ್ಮ ಕರ್ನಾಟಕದಾಗ ಒಂದು ಕೆಟ್ಟ ಪದ್ಧತಿ ಐತಿ. ಏನು ಅಂತಂದ್ರೆ, ಈ ಹುಡುಗರಿಗೆ ತಿನ್ನಾಕಂಥೇಳಿ ಸಂತಿಗೆ ಹೋದಾಗ ಏನಾರು ತಿನ್ನಾಕ ತಂದಿರ್ತಾವೆ, ಹೌದಾ? ತಮ್ಮ ಮಕ್ಕಳಿಗೆ ಬಿಚ್ಚಿ ಕೊಡೋ ಮುಂದಾಗ ಮನೆ ಮಕ್ಕಳು ಹುಡುಗ ಬಂದ್ರೆ ಮುಚ್ಚಿಟ್ಕೊಂತಾರ ಅದನ್ನು. ತಮ್ಮ ಹುಡುಗಗೆ ಅದನ್ನು ಕೊಡೋ ಮುಂದಾಗ ಮನೆ ಮಕ್ಕಳು ಹುಡುಗರು ಆಡಾಕ ಬಂದು ಅಂದ್ರೆ ಆ ತಿನ್ನುವಂಥ ಪದಾರ್ಥವನ್ನು ಮುಚ್ಚಿಟ್ಕೊಂತಾರ. ನೋಡ್ರಿ, ಆಶ್ಚರ್ಯ ಹೇಳ್ತೀನಿ ನಿಮ್ಗೆ. ನಾ ಮೊನ್ನೆ ಹೇಳಿದೆ ನಿಮಗೆ, ಕೇಳೋ ಮಾತು. ಇಷ್ಟು ಮಂದಿ ಬಂದು ಗದಿಗಿಗೆ ನಮಸ್ಕಾರ ಮಾಡ್ತೀರಿ, ಒಬ್ಬರು ಬಾಯಾಗರ ನಮ್ಮೂರಿಗೆ ಚಲೋ ಆಗಲಿಯಪ್ಪ, ನಮ್ಮೂರಿಗೆ ಒಳ್ಳೇದಾಗಲಿ, ನಮ್ಮೂರಿಗೆ ಮಳೆ ಆಗಲಿ, ನಮ್ಮೂರಿಗೆ ಬೆಳೆ ಚಲೋ ಬರಲಿ ಅಂತ ಒಬ್ಬರು ಬಿಡ್ಕೊಂಡ್ರಿ? ಎಲ್ಲರೂ ನಮ್ಮದೇ. ನಮ್ಮ ಮನೆ ಅಟ್ಟೆ ಚಲೋ ಇರಲಿ, ಮನ್ಯಾನವ್ರ ಅಟ್ಟೆ ಚಲೋ ಇರಲಿ, ನಮ್ಮ ಮನ್ಯಾನವ್ರ ಅಟ್ಟೆ ಉದ್ಧಾರ ಆಗಲಿ ಅಂತ ಬಿಡ್ಕೊತೀವಿ ನಾವು. ನಿಮಗೊಂದು ಮಾತು ಹೇಳ್ತೀನಿ ನಾನು, ಎಲ್ಲಿ ತನಕ ಮನುಷ್ಯ ಸ್ವಾರ್ಥದ ಗುಣದಾಗ ನಾವು ಬದುಕ್ತೀವಿ ಅಲ್ಲಿ ತನಕ ದೊಡ್ಡವ್ರು ಆಗಂಗಿಲ್ಲ ಈ ಜಗತ್ತಿನ್ಯಾಗ. ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮ್ಗೆ. ಪಶ್ಚಿಮ ಬಂಗಾಳದೊಳಗೆ, ಕೋಲ್ಕತ್ತಾ ನಗರದೊಳಗೆ ಒಬ್ಬಾಕಿ 15 ವರ್ಷದ ಹೆಣ್ಮಗಳು, ತರುಣಿ ಹೆಣ್ಮಗಳು ಒಂದು ಸಲ ಸ್ಲಮ್ ಬೋರ್ಡಿಗೆ ಹೋಗ್ತಾಳೆ. ಸ್ಲಮ್ ಬೋರ್ಡ್ ಅಂದ್ರೆ ಈ ಬಡಬಗ್ರು ಇರುವಂಥ ಜಾಗ ಅದು. ಸ್ಲಮ್ ಬೋರ್ಡಿಗೆ ಹೋಗ್ತಾಳೆ. ಆ ಸ್ಲಮ್ ಬೋರ್ಡಿಗೆ ಹೋಗೋ ಮುಂದಾಗ ಅಲ್ಲಿ ಭಾಳ ಮಂದಿ ಬಡವ್ರು ಇರ್ತಾರೆ ಬಾ ಅಂಥೇಳಿ ಒಂದು 10 ಬ್ರೆಡ್, ಈ ಬನ್ ಅಂತೀರ ಬ್ರೆಡ್ ಅಂತೀರಿ ನೀವು, ಒಂದು 10 ಬ್ರೆಡ್ ಚೀಲದಾಗ ತೊಗೊಂಡು ಹೋಗಿದ್ಲು. ಎಷ್ಟು ವರ್ಷಕ್ಕಿಗೆ? 15 ವರ್ಷ, ಬರೀ ತಾರುಣ್ಯದ ಹೆಣ್ಮಗಳಕ್ಕಿ. ಅಲ್ಲಿ ಹೋಗೋದಕ್ಕನೆ ಅಲ್ಲಿ ಮಂದಿ ಮನೆಗಳನ್ನು ನೋಡಿದ್ಲು, ಜೀವ ಕಳ್ಳು ಚುರುಕಂದಂಗಾಯ್ತು. ಗುಡಿಸಲ, ಕಾಲು ಚಾಚಾಕ ಬರಂಗಿಲ್ಲ, ಮಕ್ಕೊಳಕ್ಕೆ ಬರಂಗಿಲ್ಲ, ಮನ್ಯಾಗ ಕೆಟ್ಟ ಕಿತ್ತು ತಿನ್ನೋ ಬಡತನ, ಅಂಥದ್ದೆಲ್ಲ ನೋಡ್ಕೊಂತ ಬರೋದ್ರಕ್ಕನೆ ಈ ಹೆಣ್ಮಗಳ ಕೈಯಾಗಿನ ಬ್ರೆಡ್ ನೋಡಿ ಆ ಸ್ಲಂಬೋಳ್ನಾಗಿದ್ದು ಹುಡುಗರು ಬೆನ್ನು ಹತ್ತಿದು. ಆ ಹುಡುಗರನ್ನ ಕುಂದ್ರಿಸಿ ಹೆಣ್ಮಗಳು ಕೇಳ್ತಾಳ, ನಿಮಗೆ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತೀರೇನೋ ಅಂತ ಕೇಳಿದ್ಲ ಅವಕ್ಕೆ, ಆ ಹುಡುಗರಿಗೆ, ಸ್ಲಂಬೋಳ್ನ್ಯಾನ ಹುಡುಗರಿಗೆ. ಆ ಹುಡ್ರಂದು, ಯವ್ವ ಅವ್ವ ಅಪ್ಪ ದುಡಿದ್ರು ಅಂತಂದ್ರೆ 1 ಹೊತ್ತು ಊಟ ಮಾಡ್ತೀವಿ, ಅವ್ರು ದುಡಿಲಿಲ್ಲ ಅಂದ್ರೆ ನೀರು ಕುಡಿದು ಮಕ್ಕೊಂತೀವಿ ಅಂತಂದ್ರು. ಆ ತಾಯಿಗೆ ಹಿಂಗೆ ಕಳು ಕಿವುಚಿದಂಗಾತು. ಒಂದು 10 ಬ್ರೆಡ್ ತೊಗೊಂಡು ಬಂದಿದ್ಲು. 10 ಬ್ರೆಡ್ನ್ಯಾಗ 22 ಹುಡುಗರಿದ್ವು. ಆ ಒಂದೊಂದು ಬ್ರೆಡ್ನ್ಯಾಗ ಅರ್ಧ ತುಣುಕ್ ಮಾಡಿ ಎಲ್ಲರ ಕೈಯಾಗೂ ಒಂದು ಅರ್ಧ ಬ್ರೆಡ್ ಕೊಟ್ಲು. ಒಂದು ಹುಡುಗನ ಕೈಯಾಗ ಬ್ರೆಡ್ ಕೊಟ್ಲು. ಆ ಎಲ್ಲ ಹುಡುಗರು ಈ ಹೆಣ್ಮಗಳು ಕೊಡೋದ್ರಾಗ ಬಾಯಿಗೆ ಇಟ್ಕೊಂಡ್ಬಿಟ್ರು. ಅವ್ರು ಒಂದು ತುತ್ನ್ಯಾಗ ಬಾಯಿಗೆ ಇಟ್ಕೊಂಡ್ಬಿಟ್ರು. ಯಾಕಂದ್ರೆ ಹಸಿವು ಅನ್ನೋದು ಏನೈತಲ್ಲ, ಬಡತನ ಹಸಿವು ಅನ್ನೋದು ಅದರಂಥ ಸುಮಾರು ಈ ಜಗತ್ತಿನಾಗ ಯಾವುದೂ ಅಲ್ಲ. ಕಲಿಸಲಾರ ಪಾಠ ಕಲಿಸ್ತೈತ್ರಿ ಅದು. ಹೊಟ್ಟೆ ಹಸಿತಂದ್ರೆ ಶ್ರೀಮಂತ ಇದ್ರೂ ಬಾಯಿ ಬಿಚ್ಚಬೇಕು. ಏನು ರೊಕ್ಕದಾವು ಮನ್ಯಾಗ ಪೆಂಡೆ ಇದೆ ಅಂತೇಳಿ ಪೆಂಡಿ ತಿನ್ನಾಕ ಬರ್ತೈತೆ? ಹೊಟ್ಟೆ ಹಸಿತಂದ್ರೆ ಅನ್ನನ ಉಣ್ಬೇಕವ. ಯಾವ ಮನ್ಯಾಗ ಸಂಪತ್ತಿದ್ರು ತೊಗೊಂಡು ಏನು ಮಾಡೋದು? ಆ ಎಲ್ಲ ಹುಡುಗರು ತಿನ್ನೋ ಮುಂದಾಗ ಒಂದು ಹುಡುಗ ಏನು ಮಾಡ್ತು, ಆ ಬ್ರೆಡ್ಡನ್ನು ಒಂದು ಹಾಳ್ಯಾಗ ಹಾಕಿ ಜಾಕ್ ಮಾಡಿ ಹಿಂಗೆ ಬಗಲಾಗಿ ಇಟ್ಕೊಂತು. ಆ ಹೆಣ್ಮಗಳು ಕೇಳಿದ್ಲು, ಎಲ್ಲರೂ ಬ್ರೆಡ್ ತಿಂದ್ರು, ನೀ ಯಾಕೆ ತಿನ್ನಲಿಲ್ಲೋ ಅಂದ್ರೆ ಆ ಹುಡುಗಂತಾನ, ಅವರೆಲ್ಲರೂ ಹೊಟ್ಟೆ ಹಸ್ತೈತಿ ತಿಂದಾರವು, ನನಗೂ ಹೊಟ್ಟೆ ಹಸ್ತದ ಕರೆ, ಆದ್ರೆ ನಾ ಈ ಸದ್ದು ತಿಂದ್ಯಾ ಅಂದ್ರೆ ಇದು ಹೊಟ್ಟೆ ತುಂಬಿಡ್ತೈತಿ. ಈ ಸದ್ದ ಮುಂದೆ ನಾಳೆ ನಾಡ್ದ ಹೊಟ್ಟೆ ಹಸಿತಂದ್ರೆ ನಾ ಏನು ಮಾಡಬೇಕು? ಇದನ್ನು ತೊಗೊಂಡು ಹೋಗಿ ಮನ್ಯಾಗ ಒಂದು ಕಡೆ ಗೂಟಕ್ಕೆ ನೇತು ಹಾಕ್ತೀನಿ, ಇದು ಐತಿ ಮನ್ಯಾಗ ಅಂತಂದ್ರೆ ಹೊಟ್ಟೆ ತುಂಬತೈತಿ ಅಂತ ಆ ಹುಡುಗಂತು. ಆ ಬ್ರೆಡ್ ತಗೊಂಡು ಹೋದ ಹೆಣ್ಮಗಳು ಅವತ್ತ ತೀರ್ಮಾನ ಮಾಡಿದ್ಲು, ನನ್ನ ಜೀವನದಾಗ ನಾ ಲಗ್ನ ಆಗಬಾರ್ದು, ಮಕ್ಕಳಾಗಬಾರ್ದು, ಇಂಥವು ಏನು ಅನಾಥ ಮಕ್ಕಳದಾವ ಇಂಥ ಮಕ್ಕಳನ್ನು ಸಾಕಬೇಕಂಥೇಳಿ ಭವಿಷ್ಯದ ಭಾರತದೊಳಗೆ 80,000 ಮಕ್ಕಳನ್ನು ತಾಯಿ ಸಾಕ್ತಾಳೆ. 80,000 ಮಕ್ಕಳನ್ನು. ಆಕೆ ಯಾರು ಅಂದ್ರೆ ಮದರ್ ತೆರೇಸಾ ಅಂತ ಕರೀತಾರೆ. ಆಕಿನ ಮದರ್ ತೆರೇಸಾ. ಇವತ್ತಿಗೂ ಕೂಡ ದೊಡ್ಡ ದೊಡ್ಡ ಶಹರದೊಳಗೆ ಆ ತಾಯಿ ಹೆಸರ ಮ್ಯಾಗ ಸಾಲಿಗಳದಾವ, ದೊಡ್ಡ ದೊಡ್ಡ ದವಾಖಾನಿಗಳದಾವ. ನೋಡ್ರಿ ಎಂಥ ಸಂಕಲ್ಪ. ಅವತ್ತು ಹೋಗಿರ್ತಕ್ಕಂಥ ಒಂದು ಘಟನೆ ಆ ಹೆಣ್ಮಗಳನ್ನ 80,000 ಜನ ಮಕ್ಕಳನ್ನ ಉಳಿಸುವಂತ ಕೆಲಸ ಮಾಡ್ತಾರೆ. 80,000 ತನಕ. ಇಲ್ಲಿ ಬೆಳಗಾವಿ ಜಿಲ್ಲೆಯದೊಳಗ ನಿಡಸೋಸಿ ಹತ್ರ ನಾನು ಪ್ರವಚನಕ್ಕೆ ಹೋಗಿದ್ದೆ. ಅಲ್ಲಿ ಒಂದು
ಕುಟೀರ ಅಂತ ಮಾಡಿ ಆಳ್ಬೇಕು ಹೆಣ್ಮಗಳು. ಆಕಿನ ಹೆಸರು ರೇಣುಕಾ ಅಂಥೇಳಿ. 45 ವರ್ಷ ವಯಸ್ಸು ಅಕ್ಕಿಗೆ, ಈಗನೂ ಅದಾಳ. ನೀವು ಯಾವಾಗಾರ ಒಮ್ಮೆ ನಿಡಸೋಸಿಗೆ ಹೋದ್ರಿ ಅಂದ್ರೆ ಒಮ್ಮೆ ನೋಡಿ ಬರ್ರಿ. 45 ವರ್ಷ ವಯಸ್ಸಕ್ಕಿಂದು ಆ ಹೆಣ್ಮಗಳು ಕುಟೀರ ಅಂತ ಮಾಡ್ಯಾಳ. 2 ಎಕರೆ ಹೊಲ ತಗೊಂಡು ಒಂದು ಆಶ್ರಮ ಮಾಡ್ಕೊಂಡಾಳ. ಆ ಆಶ್ರಮದಾಗಿ ಎಂಥವ್ರನ್ನ ಇಟ್ಕೊಂತಾಳಕ್ಕಿ ಅಂದ್ರೆ ಏಡ್ಸ್ ಪೇಷಂಟ್ಗಳು ಯಾವ ಇರ್ತಾವ ಅಂಥವ್ರನ್ನ ತಗೊಂಡು ಹೋಗಿ ಅವ್ರನ್ನ ಜಾಯ್ಕ್ ಮಾಡ್ತಾಳಕ್ಕಿ. 66 ಮಂದಿ ಇದ್ರು ನಾವು ಹೋದಾಗ. 66 ಮಂದಿ ಇದ್ರು. ಆ ತಾಯಿ ಜೊತೆಗೆ ಮಾತಾಡ್ಕೊಂತ ಕುಂತ್ಯ, ಯವ್ವ ಜಗತ್ನ್ಯಾಗ ಭಾಳ ಮಂದಿ ಸಾಲಿ ತೆಗದಾರ, ಅನಾಥಾಶ್ರಮ ತೆಗದಾರ, ಮಕ್ಕಳನ್ನ ಸಾಕ್ತಾರ, ನಿನಗ್ಯಾಕಿಂತ ಹುಚ್ಚ ತಲೆ ಬಂತು ಅಂತ ಕೇಳಿದೆ ನಾನು. ಈ HIV ಆದವ್ರನ್ನ ತಗೊಂಡು ಬಂದು ಸಾಕೋದು ಇದು ಯಾಕೆ ಬಂತು ನಿನಗೆ ತಲೆ ಅಂತಂದ್ರೆ, ಆ ಹೆಣ್ಮಗಳಂದ್ಲು ನನಗೆ, ನನ್ನ ಗಂಡ ಮಾಡಿದ ತಪ್ಪಿಗೆ ನಾನು ಒಬ್ಬಾಕಿ HIV ಏಡ್ಸ್ ಪೇಷಂಟ್ ಅಂತ ಹೇಳಿದ್ಲಕ್ಕಿ. ನನ್ನ ಗಂಡ ಮಾಡಿದ ತಪ್ಪಿಗೆ ನನಗೂ HIV ಐತಿ, ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ರು. ತವ್ರ ಮನೆಯವರು ಕರ್ಕೊಳ್ಳಿಲ್ಲ, ಗಂಡನ ಮನೆಯವರು ಮನೆ ಬಿಟ್ಟು ಹೊರಗೆ ಹಾಕಿದ್ರು. ನಾ ಬದುಕಬೇಕೆಲ್ಲಿ? ನನಗೆ ಬಂದ ಪರಿಸ್ಥಿತಿ ಈ ನಾಡಿನೊಳಗೆ ಯಾರಿಗೂ ಬರಬಾರ್ದು ಅನ್ನೋ ಕಾರಣಕ್ಕೆ ನಾ ಈ ಆಶ್ರಮ ಮಾಡೀನಿ ಅಂತ ಹೇಳಿದ್ಲು. 66 ಮಂದಿನ ಸಾಕ್ತಾಳಕ್ಕೆ. 66 ಮಂದಿನ. ಒಬ್ಬ ಡಾಕ್ಟರ್ನ ಇಟ್ಟಾರ, 5-6 ಮಂದಿ ನರ್ಸ್ಗಳದಾರ, ಅವ್ರಿಗೆ ಗೌಂಟಿ ಔಷಧ ಕೊಡ್ತಾಳ. ಆ ಹೆಣ್ಮಗಳೇ ಒಂದು ಥರ ಡಾಕ್ಟರ್ ಇದ್ದಂಗದಾಳ. ನೋಡ್ರಿ, ಮನಿಗಾಗಿ ಬದುಕಿದ್ರೆ ನಮ್ಮ ಹೆಸರು ಬರಂಗಿಲ್ಲ, ಸಮಾಜಕ್ಕಾಗಿ. ಈಗ ಆ ಹೆಣ್ಮಗಳು ನನಗೇನು ರೊಕ್ಕ ಕೊಟ್ಟಾಳಲ್ಲ? ಎಲ್ಲಿ ನಿಡಸೋಸಿ, ಎಲ್ಲಿ ದೇವಿ ಕೋಟ, ಆ ಹೆಣ್ಮಗಳ ಬಗ್ಗೆ ನಾ ಪುರಾಣದಾಗ ಇವತ್ತು ಹೇಳ್ತೀನಿ ಅಂತಂದ್ರ, ನಾವು ಸಮಾಜಕ್ಕೆ ಒಳ್ಳೇದು ಮಾಡಿದೀವಿ ಅಂದ್ರೆ ನಮ್ಮ ಹೆಸರು ಎಲ್ಲ ಕಡೆ ಬಂದೇ ಬರ್ತದ. ಮನುಷ್ಯಾಗ ಒಳ್ಳೆ ಗುಣ ಇತ್ತು ಅಂದ್ರೆ ದೇವ್ರ ಕಣ್ಣು ತೆಗಿತಾನ. ಆದ್ರೆ ಒಳ್ಳೆ ಗುಣ ಇರುವಂತ ಕೆಲಸ ಆಗಬೇಕು. ಆ ಹಲೋ, ನನಗೆ ಎಷ್ಟು ತಿಳಿತದ ಅಷ್ಟು ಸ್ವಲ್ಪ ಒಂದು ಸಾಹಿತ್ಯವನ್ನು ಅಪ್ಪುಗಳ ಮೇಲೆ ಬರೆದಿದ್ದೇನೆ. ಅದರಲ್ಲಿ ಏನ್ರೆ ದೋಷ ಕಾಣತಪ್ಪ ಅಂದ್ರೆ ಜರ ಕ್ಷಮಿಸಿರಿ ಅಂತ ಹೇಳ್ತಾ ಆ ಸಾಹಿತ್ಯದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ವಾರ್ಷಿಕೋತ್ಸವ ಮಾಡುನು ಬನ್ನಿ ದೇವಿ ಕೋಟ ಮಠದ, ಗುಡ್ಡದ ಬಸವ ರಾಜೇಂದ್ರ ಶಿವಯೋಗಿ ಸ್ಮರಣೆಯ ಮಾಡುದುಕ. ವಾರ್ಷಿಕೋತ್ಸವ ಮಾಡುನು ಬನ್ನಿ ದೇವಿ ಕೋಟ ಮಠದ, ವಾರ್ಷಿಕೋತ್ಸವ ಮಾಡುನು ಬನ್ನಿ ದೇವಿ ಕೋಟ ಮಠದ, ಗುಡ್ಡದ ಬಸವ ರಾಜೇಂದ್ರ ಶಿವಯೋಗಿ ಸ್ಮರಣೆಯ ಮಾಡುದುಕ. ಗುಡ್ಡದ ಬಸವ ರಾಜೇಂದ್ರ ಶಿವಯೋಗಿ ಸ್ಮರಣೆಯ ಮಾಡುದುಕ. ಸರ್ವ ಭಕ್ತ ಬಳಗಕ್ಕೆ ಅಭಯದ ವರವ ನೀಡಿದರೋ, ಬೇಡಿದ ವರಗಳ ನೀಡುತ್ತಾ ಪರಬ್ರಹ್ಮನಾದವರೋ. ಸರ್ವ ಭಕ್ತ ಬಳಗಕ್ಕೆ ಅಭಯದ ವರವ ನೀಡಿದರೋ, ಬೇಡಿದ ವರಗಳ ನೀಡುತ್ತಾ ಪರಬ್ರಹ್ಮನಾದವರೋ. ಗುಡ್ಡದ ಬಸವ ರಾಜೇಂದ್ರ ಯೋಗಿಗಳು ಮನದಲ್ಲಿ ಉಳಿದವರೋ, ಗುಡ್ಡದ ಬಸವ ರಾಜೇಂದ್ರ ಶಿವಯೋಗಿ ಮನದಲ್ಲಿ ಉಳಿದವರೋ. ಶಿವ ಬಸವರಾಜೇಂದ್ರ ಪಂಥ, ಶಿವ ಬಸವರಾಜೇಂದ್ರ ರೂಪದಲ್ಲಿ ಮತ್ತೆ ಮರಳಿ ಬಂದವರು. ಶಿವ ಬಸವರಾಜೇಂದ್ರರ ರೂಪದಲ್ಲಿ ಮತ್ತೆ ಮರಳಿ ಬಂದವರು. ವಾರ್ಷಿಕೋತ್ಸವ ಮಾಡುನು ಬನ್ನಿ ದೇವಿ ಕೋಟ ಮಠದ, ವಾರ್ಷಿಕೋತ್ಸವ ಮಾಡುನು ಬನ್ನಿ ದೇವಿ ಕೋಟ ಮಠದ. ದೇವಿ ಕೋಟದಲ್ಲಿ ಸಮತೆಯ ಸಾರಿ ಗುರುವಿನ ಸ್ಮರಿಸಿದರೋ, ಬಂದ ಭಕ್ತರ ಕಷ್ಟವ ಮರೆಯಲು ಮಠವನ್ನು ಕಟ್ಟಿದರೋ. ದೇವಿ ಕೋಟದಲ್ಲಿ ಸಮತೆಯ ಸಾರಿ ಗುರುವಿನ ಸ್ಮರಿಸಿದರೋ, ಬಂದ ಭಕ್ತರ ಕಷ್ಟವ ಮರೆಯಲು ಮಠವನ್ನು ಕಟ್ಟಿದರೋ.
ಮಾಡಿದರು. ದೇವಿ ಕೋಟದ ಭಕ್ತ ಬಳಗವು ಒಂದು ಮನವರು, ಆ ಮನವನ್ನು ಗೆದ್ದವರು. ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಮಾಡುನು ಬನ್ನಿ ಕೋಟ ಮಠದ ಗುಡ್ಡದ ಬಸವ ರಾಜೇಂದ್ರ ಶಿವಯೋಗಿ ಸ್ಮರಣೆಯ ಮಾಡುದುಕ. ಗುರುಗಳ ಮಠದಲ್ಲಿ ಸೇವೆಯ ಗೈದು ಪಾವನರಾಗಿರಿ. ಬಂದ ಜನರಿಗೆ ಉಪಚಾರ ಮಾಡುತ್ತ ಪುಣ್ಯವಂತರಾಗಿರಿ. ಗುರುಗಳ ಮಠದಲ್ಲಿ ಸೇವೆಯ ಗೈದು ಪಾವನರಾಗಿರಿ. ಬಂದ ಜನರಿಗೆ ಉಪಚಾರ ಮಾಡುತ್ತ ಪುಣ್ಯವಂತರಾಗಿರಿ. 20ನೇ ವರ್ಷದ ವಾರ್ಷಿಕೋತ್ಸವ ಮಾಡುನು ಬನ್ನಿರಿ. 20ನೇ ವರ್ಷದ ವಾರ್ಷಿಕೋತ್ಸವ ಮಾಡುನು ಬನ್ನಿರಿ. ಶಿವ ಬಸವರಾಜೇಂದ್ರ ಪಾದಕ ನಮಿಸಿ ಭಾಗ್ಯವಂತರಾಗಿರಿ. ಶಿವ ಬಸವರಾಜೇಂದ್ರರ ಪಾದಕ ನಮಿಸಿ ಭಾಗ್ಯವಂತರಾಗಿರಿ. ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಮಾಡುನು ಬನ್ನಿ ದೇವಿ ಕೋಟಪುರದ ಗುಡ್ಡದ ಬಸವ ರಾಜೇಂದ್ರ ಶಿವಯೋಗಿ ಸ್ಮರಣೆಯ ಮಾಡುದುಕ. ಸದಾ ಸದಾ ಗುರುಗಳ ಮಾರ್ಗದಲ್ಲಿ ತಾವು ನಡೆದು ಬಂದವರು. ನಂಬಿದ ಭಕ್ತರ ಕಷ್ಟವ ಕಳೆಯುತ್ತ ನಗುತ್ತಲಿ ನಿಂತವರು. ಸದಾ ಗುರುಗಳ ಮಾರ್ಗದಲ್ಲಿ ತಾವು ನಡೆದು ಬಂದವರು. ಸದಾ ಗುರುಗಳ ಮಾರ್ಗದಲ್ಲಿ ತಾವು ನಡೆದು ಬಂದವರು. ನಂಬಿದ ಭಕ್ತರ ಕಷ್ಟವ ಕಳೆಯುತ್ತ ನಗುತ್ತಲಿ ನಿಂತವರು. ಶಿವ ಬಸವರಾಜೇಂದ್ರರು ನಮ್ಮ ನಿಮ್ಮ ಬಾಳನು ಬೆಳಗಲು ಬಂದವರು. ಶಿವ ಬಸವರಾಜೇಂದ್ರರು ನಮ್ಮ ನಿಮ್ಮ ಬಾಳನು ಬೆಳಗಲು ಬಂದವರು. ಗುಬ್ಬೆವಾಡದ ಕಂದರಾಜನಿಗೆ ಅಭಯವ ನೀಡಿದರು. ಗುಬ್ಬೆವಾಡದ ಕಂದರಾಜನಿಗೆ ಅಭಯವ ನೀಡಿದರು. ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಮಾಡುನು ಬನ್ನಿ ದೇವಿ ಕೋಟ ಮಠದ. ವಾರ್ಷಿಕೋತ್ಸವ ಮಾಡುನು ಬನ್ನಿ ದೇವಿ ಕೋಟ ಮಠದ ಗುಡ್ಡದ ಬಸವ ರಾಜೇಂದ್ರ ಶಿವಯೋಗಿ ಸ್ಮರಣೆಯ ಮಾಡುದುಕ. ಗುಡ್ಡದ ಬಸವ ರಾಜೇಂದ್ರ ಶಿವಯೋಗಿ ಸ್ಮರಣೆಯ ಮಾಡುದುಕ. ಸ್ಮರಣೆಯ ಮಾಡುದುಕ. ಸ್ಮರಣೆಯ ಮಾಡುದುಕ. ಶಿವ ಸಂಪದೇ ನಮ ಪಾರ್ವದೇವದ ಶಿವ ಹರ ಹರ ಮಹಾದೇವ. ಅಯ್ಯಪ್ಪ ದೇಸಾಯರಿಗೆ ಕಂಡಪಟ್ಟಿ ಆಸ್ತಿ ಇತ್ತು. ಮಡಿವಾಳಪ್ಪನವ್ರ ಜೊತೆಗೆ ಉತ್ತಮವಾಗಿ ಸಂಬಂಧ ಇತ್ತು. ಆದ್ರೆ ಒಂದು ದಿವಸನೂ ಸಹಿತ ಮಡಿವಾಳಪ್ಪನವ್ರ ಬಳಿ ಬಂದು ಯಪ್ಪ ಇಷ್ಟೆಲ್ಲ ಆಸ್ತಿಗೆ ವಾರಸ್ತಾರಿಲ್ಲ, ನಮ್ಮ ಮನೆಯೊಳಗೆ ಮಕ್ಕಳ ಫಲ ಇಲ್ಲ ಅಂತ ಕೇಳಲಿಲ್ಲ ಅವರು. ಅವ್ರ ಆಸೆ ಏನು, ಗುರು ಕೊಡಬೇಕನ್ನಿಸಿದಾಗ ಅವನೇ ತಿಳಿದುಕೊಳ್ಳಿ, ನಾವು ಕೇಳೋದು ಬೇಡ ಅಂತಿದ್ದ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು, ಭಕ್ತರೊಳಗೂ 2 ಥರ ಭಕ್ತರು, ದೇವರೊಳಗೆ 2 ಥರ. ಹೆಂಗೆ ದೇವರು, ಒಂದು ದೇವರು ಒಬ್ಬನೇ, ಭಕ್ತಿಯೊಳಗೆ 2, ಒಂದು ಶಿವಭಕ್ತಿ ಇನ್ನೊಂದು ಹರಿಭಕ್ತಿ ಅಂತ ಬರ್ತದೆ. ಹಂಗ ಭಕ್ತರೊಳಗೂ ಸಹಿತ 2 ಥರದ ಭಕ್ತರು. ಕೆಲವು ಮಂದಿ ಅಜ್ಜವ್ರನ್ನ ಕಾಡಿ ಬೇಡಿ ಗುರುಗಳ ಕಡೆ ಆಶೀರ್ವಾದ ಮಾಡಿಸ್ಕೊಳ್ಳೋರು ಕೆಲವು ಮಂದಿ ಆದ್ರೆ, ಇನ್ನು ಕೆಲವು ಮಂದಿ ಅವರ ತಿಳಿದುಕೊಳ್ಳಿ ಅಂತನವರು ಇರ್ತಾರೆ ಈ ಜಗತ್ನ್ಯಾಗ. ಅಯ್ಯಪ್ಪ ದೇಸಾಯರು ಮಡಿವಾಳಪ್ಪನವ್ರ ಜೊತೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇತ್ತು. ಅವಾಗ ಮನೆಗೆ ಬರ್ತಿದ್ರು, ಪ್ರಸಾದ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು, ಎಲ್ಲ ಗೊತ್ತಿತ್ತು ಅವರಿಗೆ. ಆದ್ರೆ ಒಂದು ದಿವಸನೂ ಮಡಿವಾಳಪ್ಪನವ್ರ ಬಳಿ ಯಪ್ಪ ನಮಗೆ ಮಕ್ಕಳಿಲ್ಲ, ಮಕ್ಕಳನ್ನು ಕೊಡು ಅಂತ ಕೇಳಿದ್ದಿಲ್ಲ ಅವರು. ಒಂದು ದಿವಸ ಮಡಿವಾಳಪ್ಪನವರು ಅವ್ರ ಮನೆಗೆ ಯಾವಾಗ ಬರಂಗ ಊಟಕ್ಕೆ ಬಂದರು.
ಊಟಕ್ಕೆ ಬಂದು ಮನೆಯೊಳಗೆ ಪ್ರಸಾದ ರೆಡಿ ಆಯಿತು. ಇನ್ನೇನು ಮಡಿವಾಳಪ್ಪನವ್ರು ತಾಟ್ನೊಳಗೆ ಊಟ ಮಾಡ್ಬೇಕನ್ನೋದಕ್ಕನ ದೇಸಾಯರ ನನಗೊಂದು ಆಸೆ ಆಗ್ಯದ್ರಿ ಅಂದರು. ಯಪ್ಪ ಏನು ಹೇಳ್ತೀರಿ ಹೇಳ್ರಿ? ಏನಿಲ್ರಿ ದೇಸಾಯರ, ಮತ್ತು ಬರೇ ನನಗೆ ಇರಾಕ ಒಂದು ಮಠ ಐತ್ರಿಪ್ಪ, ಮುಂದೆ ಬರೋವ್ರಿಗೆ ಮುಂದಿನ ದೊಡ್ಡ ಜಾತ್ರೆ ತೇರ ಹಿಂಗೆಲ್ಲ ಆಗೋಕ್ಕಿಂತ ಮೊದಲ ನೀವೊಂದು 4 ಎಕರೆ ಹೊಲ ನಮ್ಮ ಮಠಕ್ಕೆ ದಾನ ಮಾಡ್ಬೇಕ್ರಿಪ್ಪ ಅಂದರು ಮಡಿವಾಳಪ್ಪನವ್ರು. ಶರಣರು ಮಹಾತ್ಮರ ಬಾಯಾಗ ಕೇಳೋದು ಅಷ್ಟು ಸುಲಭದ ಮಾತಲ್ಲ. ಅಂಥವ್ರು ಕೇಳಂಗಿಲ್ಲ. ಕೇಳಿದ್ರು ಅಂತಂದ್ರೆ ಅವ್ರು ಎಂಥವ್ರು ಇರಬೇಕು ವಿಚಾರ ಮಾಡ್ರಿ ನೀವು. ಮುಂದೆ ಬರುವಂಥ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಕೇಳಾಕತ್ತೀನ್ರಿಪ್ಪ. ಮತ್ತು ಬರೇ ಮಠ ಐತಿ, ಮಠಕ್ಕೆ ಏನೂ ಇಲ್ಲ, ಒಂದು 4 ಎಕರೆ ಹೊಲ ನೀವು ದಾನ ಮಾಡ್ಬೇಕ್ರಿಪ್ಪ ಅಂದರು. ಒಂದು ಮಾತು ಏನೋ ಹಿಂದೆ ಜರಿಲಿಲ್ಲ ದೇಸಾಯಿ. ಯಪ್ಪ ಯಾವಾಗ ನಿಮ್ಮ ಬಾಯಾಗ ಬಂದೈತೆ ಅಂದ್ರೆ ನೀವು 4 ಎಕರೆ ಕೇಳಿರಿ, ಯಪ್ಪ 6 ಎಕರೆ ನಿಮ್ಮ ಮಠಕ್ಕೆ ನಾ ಬರೆದು ಕೊಟ್ಟು ಬಿಡ್ತೇನೆ ರೀ, ಹಚ್ಚಿ ಬಿಡ್ತೇನೆ ರೀ ಅಂದ. ಮರುದಿವ್ಸ ಊರಾಗಿನ ಪಂಚರು ಅವರು ಎಲ್ಲರೂ ಕೂಡಿ 6 ಎಕರೆ ಹೊಲ ಬಂದು ಅದಕ್ಕೆಲ್ಲ ಹಿಂಗೆ ಬೇಲಿ ಹಾಕಿ ಇದು ಮಠದ ಜಾಗ ಅಂತ ಒಂದು ತೋರಿಸಿ ಇದೆಲ್ಲ ಮಾಡಿ ಹೋದರು. ದೇಸಾಯರಿಗೆ ಒಬ್ಬ ಕೇಳ್ದ, ದನ್ಯರ ಕಂಡಪಟ್ಟಿ ಆಸ್ತಿ ಐತಿ ನಿಮಗೆ, ಮನ್ಯಾಗ ಮಕ್ಕಳಿಲ್ಲ, ಮತ್ತು ಮಡಿವಾಳಪ್ಪಗ ಯಾರು ಎಲ್ಲಿ ದಿಕ್ಕ ದೇಶ ಅಲ್ಲಿಂದ ಬಂದು ಜನ ಮಕ್ಕಳು ಕೇಳ್ತಾರ, ಏನು ಕೇಳ್ಬೇಕು ಅದನ್ನೆಲ್ಲ ಇಸ್ಕೊಂಡು ಹೋಗ್ತಾರ, ನೀವಿಟ್ಟು ಎಲ್ಲ ಮಠಕ್ಕೆ ಕೊಟ್ಟರು ಯಾಕೆ ಆ ಚರ್ಚೆ ಮಾಡಿಲ್ಲ ಅಂತ ಕೇಳ್ದವ. ಮಡಿವಾಳಪ್ಪನವ್ರ ಮುಂದೆ ಯಾಕೆ ಚರ್ಚೆ ಮಾಡಿಲ್ಲ, ಯಾಕೆ ಕೇಳಬಾರ್ದು ನೀವು ಅಂತ ಕೇಳ್ದವ. ಅದಕ್ಕೆ ಅವ್ರು ಅಂತಾರೆ ದೇಸಾಯಿ ಅವರು, ನೋಡು ಮಹಾತ್ಮನಿಗೆ ಕೊಟ್ಟು ಕೇಳಬಾರ್ದು. ಭಕ್ತಿ ಹೆಂಗಿರಬೇಕು ಅಂತಂದ್ರೆ ಏನೂ ಅಪೇಕ್ಷೆ ಇರಬಾರ್ದು. ಈ ಮಠಕ್ಕೆ ನೀವು ಏನಾರ ಕೊಡಕ್ಕೆ ಹತ್ತೀರಿ ಅಂದರೆ ಏನೂ ಅಪೇಕ್ಷೆ ಇಟ್ಕೊಂಡು ಕೊಡಬಾರ್ದು. ನಿಮಗೊಂದು ತಿಳಿಯಾಗಿರಲಿ, ಹೆಂಗೆ ಕೊಡಬೇಕು ದಾನ ಅಂತಂದ್ರೆ ಇಂಥ ಪುಣ್ಯದ ಕಾರ್ಯಗಳಿಗೆ ನೀವು ಈ ವರ್ಷ 1000 ರೂಪಾಯಿ, ನಿಮಗೆ 1000 ರೂಪಾಯಿ ಅಂದ್ರೆ ತಿಳಿತೈತಿಲ್ಲ, 1000 ರೂಪಾಯಿ, ಒಂದು 1000 ರೂಪಾಯಿ ನೀವು ಪಟ್ಟಿ ಕೊಟ್ರಿ ಅಂದ್ರೆ ನೀವು ಆ ಗದಿಗ್ಯಾಗ ಕುಂತವಂಗೆ ಹೇಳಬೇಕು, ಯಪ್ಪ ಈ ವರ್ಷ ಜಾತ್ರೆಗೆ 1000 ರೂಪಾಯಿ ಕೊಟ್ಟೀನಿ, ಮುಂದೆ ಬರೋ ವರ್ಷ ಜಾತ್ರೆಗೆ 5000 ಕೊಡಂಗೆ ನನ್ನ ರಟ್ಟಿಗೆ ತಾಕತ್ತು ಕೊಡಿಯಪ್ಪ ಅಂತ ತಿಳ್ಕೊಂಡು ಕೇಳಿ ಕೊಟ್ರಿ ಅಂತಂದ್ರೆ ಗದಿಯಾಗಿದ್ದವ ಕೊಟ್ಟೇ ಕೊಡ್ತಾನ. ಮಡಿವಾಳಪ್ಪನವ್ರಿಗೆ ಎಂದೂ ದೇಸಾಯಿಯವರು ಆ ಹೊಲ ಕೊಟ್ಟ ಬಳಿಕೂ ಯಪ್ಪ ನಮಗೆ ಮಕ್ಕಳಿಲ್ಲ ಅಂತ ಕೇಳಲಿಲ್ಲ. ಒಂದು ದಿವಸ ಬಡ 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 ಬಂದರು ಮಡಿವಾಳಪ್ಪನವರು ದೇಸಾಯರ ಮನೆಗೆ. ದಣ್ಯರ ನಿಮ್ಮ ಮನೆಯವ್ರನ್ನ ಕರೆಸ್ರಿ ಅಂದರು. ಒಳಗೆ ಕೆಲಸ ಮಾಡ್ತಿದ್ಲು ಹೆಣ್ಮಗಳು. ಏಯ್ ಅಜ್ಜರ್ ಕರೀತಾರೆ ಬಾ ಅಂತ ಕರೆದ. ಆ ಹೆಣ್ಮಗಳು ಬಂದುಗಳೇನೆ ಏನೂ ಇದ್ದಿದ್ದಿಲ್ಲ, ಬರೇ ಒಂದು ಟ್ಲಪಾಟಿ ಒಂದು ಮ್ಯಾಗ ಟೊಪ್ಪಿಗಿತ್ತು, ಆ ಏನೂ ಇದ್ದಿದ್ದಿಲ್ಲ, ಕಿಸೆ ಇಲ್ಲ, ಏನೂ ಇಲ್ಲ. ಹಿಂಗೆ ಸೊಂಟದಾಗ ಕೈ ಹಾಕಿದವ್ರ 2 ಉತ್ತತ್ತಿ ಆ ಹೆಣ್ಮಗಳ ಕೈ ಹಾಕೊಟ್ಟು ಬರುವರ್ ಸಣ್ಣದ್ರಾಗ 2 ಜೋಡಿ ಮ್ಯಾಗ ಮಕ್ಕಳಕ್ಕ ಹೋಗುವ ಅಂತ ಆಶೀರ್ವಾದ ಮಾಡಿದ್ರು. ದೇಸಾಯರಂದ್ರು ಮಡಿವಾಳಪ್ಪನವ್ರ ಕಾಲಿಗೆ ಬಿದ್ದು, ಯಪ್ಪ ಒಳಗೆ ನನ್ನ ಹೆಂಡತಿ ಮನಸ್ಸು ಕುದಿತಿತ್ತು, ಊರು ಮಂದಿ ಮಕ್ಕಳನ್ನು ನೋಡಿ ನಾನು ಕೂಡ ಮನಸ್ಸಿನಾಗ ವ್ಯತ್ಯೆ ಪಟ್ಟಿದ್ದೆ, ನಿಮ್ಮನ್ನು ಕೇಳಬಾರ್ದು ಅಂತ ಇವತ್ತು ನೀವೇ ಬಂದು ವರ ಕೊಟ್ಟಿರಿ ಅಂತ ತಿಳ್ಕೊಂಡು ಅಂದ್ರೆ ಮುಂದೆ ಆ ಮಡಿವಾಳಪ್ಪನವ್ರು ಏನು ಆಶೀರ್ವಾದ ಮಾಡಿದ್ರು ಆ ಅಯ್ಯಪ್ಪ ದೇಸಾಯರ ಮನೆತನಕ್ಕೆ 2 ಜೋಡಿ ಮ್ಯಾಗ ಗಂಡಸು ಮಕ್ಕಳು ಹುಟ್ಟುತ್ತಾವ ಅಂತ ತಿಳ್ಕೊಂಡು ಪುರಾಣದಾಗ ಬರ್ತದೆ. ಮಡಿವಾಳಪ್ಪನವ್ರ ತಾಕತ್ತು ಎಂಥದ್ದು ಅಂತಂದ್ರೆ ಏನು ಅಂತಾರ ಅದು ಬಾಯಿಂದ ಆಗೇಬೇಕು, ಏನು ಬಾಯಿಂದ ವಾಕ್ಯ ಬರ್ತೈತೋ ಅದು ಆಗಬೇಕು. ಮುಂದೆ ಏನಾಗ್ತೈತಿ ಅನ್ನುವಂಥ ವಿಚಾರವನ್ನು ಇರೋದೇ ನಾಳೆಗೆ ಒಂದು ದಿವಸ ಮಹಾಪುರಾಣ, ನಾಡದ ಧರ್ಮಸಭೆ ಮತ್ತು ತಮಗೆಲ್ಲ ತಾಯಂದಿರ ಮುತ್ತೈದರ ಉಡಿ ತುಂಬುವಂಥ ಕಾರ್ಯಕ್ರಮ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ